ವೆಲ್ಕಮ್ ಟು IAS ಅಕಾಡೆಮಿ ಕರೆಂಟ್ ಅಫೇರ್ಸ್ ಸೆಷನ್ಸ್. ಮೈಸೆಲ್ಫ್ ಶ್ರೀಧರ್. ನೋಡಿ, ಇವತ್ತಿನ ನಾವು ದ ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲಿ ಮುಖ್ಯವಾಗಿ ಬ್ರೇಕ್ ಡೌನ್ ಬ್ರೇಕಿಂಗ್ ದ ಲಾಕ್ ಜಾಮ್, ಹ್ಯಾಂಡಿಂಗ್ ಓವರ್ ದ ಬ್ಯಾಟನ್ ಅನ್ನೋ ಈ ಆರ್ಟಿಕಲ್ ಅಲ್ಲಿ ನಾವು ಮುಖ್ಯವಾಗಿ ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ಮಾತಾಡಿರುವಂತದ್ದು. ಈ ಆಥರ್ ಏನಿದ್ದಾರೆ PDT ಆಚಾರ್ಯರವರು, ಇಲ್ಲಿ ನೀವು ಗಮನಿಸಬಹುದು. ಫಾರ್ಮರ್ ಸೆಕ್ರೆಟರಿ ಆಫ್ ಜನರಲ್ ಲೋಕಸಭಾಗೆ ಇವರು ಜನರಲ್ ಸೆಕ್ರೆಟರಿ ಆಗಿದ್ದಂಥವರು ಬರೆದಿರುವಂತಹ ಆರ್ಟಿಕಲ್ ಇದು. ಇದರಲ್ಲಿ ಮುಖ್ಯವಾಗಿ ಇವರು ಕೊಲಿಜಿಯಂ ಅಲ್ಲಿ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶೋಯಿಂಗ್ ಎ ವೇ ಇನ್ ಅ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ದ ಎಕ್ಸಿಕ್ಯೂಟಿವ್ ನೀಡ್ಸ್ ಟು ಮ್ಯಾಚ್ ಇಟ್ಸ್ ಸ್ಪೇಸ್ ಅಂತ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಇವರು ಕೊಲಿಜಿಯಂ ಸಿಸ್ಟಮ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಿರೋ ಬಗೆಯನ್ನ, ಮತ್ತೆ ಈಗ ಪ್ರಸ್ತುತ CJ ರಮಣರವರ ನೇತೃತ್ವದಲ್ಲಿ ಏನು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಗಳಿಗೆ ಖಾಲಿ ಇರುವಂತಹ ಮುಖ್ಯ ನ್ಯಾಯಮೂರ್ತಿಗಳ ಪೀಠಗಳಿಗೆ ತುಂಬುವಂತ ಕೆಲಸ ಏನಾಗ್ತಾ ಇದೆ, ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಥ್ರೂ ಕೊಲಿಜಿಯಂ, ಅದನ್ನ ಇವರು ಹೊಗಳಿದ್ದಾರೆ, ಪ್ರೈಸ್ ಮಾಡಿದ್ದಾರೆ. ಈ ರಮಣ ಅವರ ಆಡಳಿತದ ಅವಧಿಯಲ್ಲಿ ಅವರು ಈ ಕೊಲಿಜಿಯಂ ಸಿಸ್ಟಮ್ ನ ಚೆನ್ನಾಗಿ ಎಫೆಕ್ಟಿವ್ ಸಿಸ್ಟಮ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೂಲಕ ಇದರಲ್ಲಿ ಈ ಆರ್ಟಿಕಲ್ ಅಲ್ಲಿ ಇವರು ಹೇಳಿದ್ದಾರೆ. ಇದರಲ್ಲಿ ನಾವು ಸರ್ಕಾರ ಈ ಕೊಲಿಜಿಯಂ ಸಿಸ್ಟಮ್ ಜೊತೆಗೆ ಮ್ಯಾಚ್ ಆಗಬೇಕು. ಸುಪ್ರೀಂ ಕೋರ್ಟ್ ನಲ್ಲಿರುವಂತ ಏನು ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳಿದ್ದಾರೆ, ಮತ್ತೆ ಹೈಕೋರ್ಟ್ ನಲ್ಲಿರುವಂತಹ ಜಡ್ಜ್ಗಳ ಅಪಾಯಿಂಟ್ಮೆಂಟ್ಗೆ ಇರುವಂತ ಈ ವ್ಯವಸ್ಥೆ ಏನ್ ಕೊಲಿಜಿಯಂ ಅಂತ ಏನ್ ಹೇಳ್ತಿದೀವಿ, ಇದಕ್ಕೆ ಸರ್ಕಾರನು ಕೂಡ ಪೂರಕವಾಗಿ ಕೆಲಸ ಮಾಡಬೇಕು. ಈ ಕೊಲಿಜಿಯಂ ಕೆಲಸ ಮಾಡ್ತಿರೋ ವೇಗಕ್ಕೆ ತಕ್ಕಂತೆ ಸರ್ಕಾರನು ಕೂಡ ಇದ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಅನ್ನೋದನ್ನ ಈ ಆರ್ಟಿಕಲ್ ಕ್ಲೈಮ್ ಮಾಡ್ತಾ ಇದೆ. ಇದರಲ್ಲಿ ನಾವು ನೋಡ್ಬೋದು, ಆಫ್ಟರ್ ದಿ ಕೊಲಿಜಿಯಂ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಏನು ಕೊಲಿಜಿಯಂ ಎಕ್ಸಿಸ್ಟೆನ್ಸ್ ಏನು ಈ ಕೊಲಿಜಿಯಂ ಅನ್ನೋದು ಭಾರತದ ಸುಪ್ರೀಂ ಕೋರ್ಟ್ ವ್ಯವಸ್ಥೆಯಲ್ಲಿ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕೊಲಿಜಿಯಂ ಅನ್ನೋದು ಯಾವಾಗಿಂದ ಎಕ್ಸಿಸ್ಟೆನ್ಸ್ ಆಗಿದೆಯಲ್ಲ, ಅಲ್ಲಿಂದ ಮಚ್ ಟು ಕನ್ಸ್ಟರ್ನೇಷನ್ಸ್ ಆಫ್ ಪೊಲಿಟಿಕಲ್ ಕ್ಲಾಸಸ್ ದ ಸೆಲೆಕ್ಷನ್ ಆಫ್ ಸೂಟಬಲ್ ಜಡ್ಜಸ್ ಹ್ಯಾಸ್ ಬಿಕಮ್ ಮೋಸ್ಟ್ ಆರ್ಡರ್ಸ್ ಕಷ್ಟ ಆಗುತ್ತೆ. ಇನ್ ಆಸ್ ಮಚ್ ಆಸ್ ದಿ ಮೆಂಬರ್ಸ್ ಆಫ್ ದಿ ಕೊಲಿಜಿಯಂ ಹ್ಯಾವ್ ಟು ಟೇಕ್ ಎಕ್ಸ್ಟ್ರಾ ಕೇರ್ ಟು ಎನ್ಶ್ಯೂರ್ ದಟ್ ಪ್ರೊಸೆಸ್ ಆಫ್ ಸೆಲೆಕ್ಷನ್ ರಿಮೈನ್ಸ್ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂಡ್ suitability of the persons selected attracts the highest level of ಅಪ್ರೊಬೇಷನ್ಸ್ ಆಗಿರ್ಬೇಕು ಅಂತ ಹೇಳುತ್ತೆ. ಅಂದ್ರೆ ಈ ಆರ್ಟಿಕಲ್ ಅಲ್ಲಿ ಕ್ಲೈಮ್ ಮಾಡ್ತಿರೋ ಪ್ರಕಾರ ಆಫ್ಟರ್ ದಿ ಕೊಲಿಜಿಯಂ, ನೋಡಿ ಕೊಲಿಜಿಯಂ ಅನ್ನೋ ಪದ ಇದೆಯಲ್ಲ, ಇದು ಯಾವುದೇ ರೀತಿಯ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ, ಮತ್ತೆ ಯಾವುದೇ ಪಾರ್ಲಿಮೆಂಟ್ ಆಕ್ಟ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಈ ಕೊಲಿಜಿಯಂ ಅನ್ನೋ ಪದನೇ ಅಂತಂದ್ರೆ ಒಂದೇ ರೀತಿಯಾಗಿರುವಂತ ಆಲೋಚನೆಗಳು ಉಳ್ಳಂತ ವ್ಯಕ್ತಿಗಳ ಒಂದು ಗುಂಪು ಅಂತ ಹೇಳ್ಬೋದು. ಇದನ್ನ ಯಾರು ಒಂದೇ ತರ ಯೋಚನೆ ಮಾಡುವಂತರು, ಒಂದೇ ಕಾರ್ಯರಂಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಒಂದು ಸಮಿತಿ ಅಥವಾ ಸಮಾಜ ಅಥವಾ ಪಂಗಡ, ಎಲ್ಲದಕ್ಕೂ ಈ ಪದನ ನಾವು ಬಳಸ್ತೀವಿ. ಈ ಕೊಲಿಜಿಯಂ ಅನ್ನೋ ಪದನ ಭಾರತದಲ್ಲಿ ಬಳಸಿರೋದು ಮೊದಲನೆಯ ಬಾರಿಗೆ CJ ಆಗಿದ್ದಂತಹ ಭಗವತಿ ಅವರು ಈ ಪದನ ಬಳಕೆ ಮಾಡಿದ್ದಾರೆ. ಇದರ ಮೂಲ ನಾವು ನೋಡೋದಾದ್ರೆ ಇದು ಲ್ಯಾಟಿನ್ ಭಾಷೆ, ಅದಾದ ನಂತರ ಇದು ರಷ್ಯಾ ದೇಶದಲ್ಲಿ ಕಾನೂನುಗಳಲ್ಲಿ ಬಳಸ್ತಾ ಇದ್ರು ಈ ಪದನ. ಅದಾದ ನಂತರ ನಮ್ಮ ದೇಶದಲ್ಲಿ CJ ಭಗವತಿ ಅವರು ಈ ಪದನ ಬಳಸಿದ್ದಾರೆ. ಸೊ ಇದರಲ್ಲಿ ಈ ಕೊಲಿಜಿಯಂ ಅನ್ನೋ ಮುಖ್ಯ ಉದ್ದೇಶ ಏನಿರುತ್ತೆ ಅಂತಂದ್ರೆ, ದೇಶದಲ್ಲಿ ಇರುವಂತಹ ಹೈಕೋರ್ಟ್ಗಳು ಮತ್ತೆ ಸುಪ್ರೀಂ ಕೋರ್ಟ್ಗಳು, ಏನು ಸುಪ್ರೀಂ ಕೋರ್ಟ್ ಆರ್ಟಿಕಲ್ 124 ಇದೆ, ಮತ್ತೆ ಸುಪ್ರೀಂ ಕೋರ್ಟ್ 124 ಮತ್ತೆ ಹೈಕೋರ್ಟ್ದು ಏನು 217, ಈ ಆರ್ಟಿಕಲ್ ಪ್ರಕಾರ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಎರಡಕ್ಕೂ ಕೂಡ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡುವಂತ ಅವಕಾಶನ ಸಂವಿಧಾನ ನಮಗೆ ಸುಪ್ರೀಂ ಕೋರ್ಟ್ 124 ಮತ್ತೆ ಹೈಕೋರ್ಟ್ ಅಲ್ಲಿ 217 ಈ ಆರ್ಟಿಕಲ್ ಅಲ್ಲಿ ಎರಡು ಕಡೆ ಹೇಳಿದೆ. ಈ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಗಳಿಗೆ, ಎರಡು ಕೋರ್ಟ್ಗಳಿಗೆ ನ್ಯಾಯಮೂರ್ತಿಗಳ ನೇಮಕ ಮತ್ತೆ ಅವರ ವರ್ಗಾವಣೆ, ಏನ್ ಟ್ರಾನ್ಸ್ಫರ್ ಅಂತ ಕರಿತೀವಲ್ಲ, ಈ ಎರಡೂನ ಮಾಡೋದಕ್ಕೆ ಅಂತೇಳಿ ಒಂದು ಮಾನಿಟರಿಂಗ್ ಕಮಿಟಿ ಇರುತ್ತೆ ಅಥವಾ ಅಪಾಯಿಂಟಿಂಗ್ ಕಮಿಟಿ ಇರುತ್ತೆ. ಅಪಾಯಿಂಟ್ ಅಥಾರಿಟಿ ಯಾರು ಇರ್ತಾರೆ ಅಂತಂದ್ರೆ ಪ್ರೆಸಿಡೆಂಟ್ ಇರುತ್ತೆ. ಈ ಪ್ರೆಸಿಡೆಂಟಿಗೆ ಯಾರು ರೆಕಮೆಂಡ್ ಮಾಡ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಭಾಗವಾಗಿರುವಂತ ಈ ಕೊಲಿಜಿಯಂ ಅಲ್ಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತೆ ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ನ ಹಿರಿಯ ನ್ಯಾಯವಾದಿಗಳು ಯಾರಿರ್ತಾರಲ್ಲ, ಈ 5 ಜನದ ಒಂದು ಕೊಲಿಜಿಯಂ ವ್ಯವಸ್ಥೆಯಲ್ಲಿ ಯಾರು ನೇಮಕ ಆಗ್ಬೇಕು, ಸುಪ್ರೀಂ ಕೋರ್ಟ್ ಈ ವರ್ಷ ಯಾರು ಬರಬೇಕು, ಮತ್ತೆ ದೇಶದಲ್ಲಿರುವಂತಹ ಒಂದು ಹೈಕೋರ್ಟ್ ಇಂದ ಮತ್ತೊಂದು ಹೈಕೋರ್ಟ್ಗೆ ನ್ಯಾಯಮೂರ್ತಿಗಳನ್ನ ಟ್ರಾನ್ಸ್ಫರ್ ಮಾಡುವಂತ ವಿಷಯವನ್ನ ಈ ಕೊಲಿಜಿಯಂ ಅನ್ನೋದು ನೋಡ್ಕೊಳುತ್ತೆ. ಇದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಮತ್ತೆ ಉಳಿದ 4 ಜನ ಹಿರಿಯ ನ್ಯಾಯಮೂರ್ತಿಗಳು ಈ ಪೀಠದಲ್ಲಿ ಇರ್ತಾರೆ. ಸೊ ಹಾಗಾಗಿ ಮುಖ್ಯವಾಗಿ ಈ ಕೊಲಿಜಿಯಂ ವ್ಯವಸ್ಥೆಯಲ್ಲಿ ನೋಡ್ಬೋದು ನೀವು, ಮಚ್ ಆಫ್ ದಿ ಕನ್ಸ್ಟರ್ನೇಷನ್ಸ್ ಆಫ್ ಎ ಪೊಲಿಟಿಕಲ್ ಕ್ಲಾಸಸ್, ಯಾರು ಈ ರಾಜಕೀಯ ಪಕ್ಷಗಳಿಗೆ ಇಲ್ಲಿ ಯಾರು ನೇಮಕ ಆಗ್ತಾರೆ ಜಡ್ಜ್ ಆಗಿ, ಅಥವಾ ಯಾವುದೇ ರಾಜ್ಯದ ಹೈಕೋರ್ಟ್ಗಳಿಗೆ ಟ್ರಾನ್ಸ್ಫರ್ ಆಗಿರುವಂತ ಜಡ್ಜ್ ನಮಗೆ ಫೇವರ್ ಆಗಿದಾರಾ ಅನ್ನೋದನ್ನೆಲ್ಲದನ್ನು ಪೊಲಿಟಿಕಲ್ ಪಾರ್ಟಿಗಳು ಗಮನಿಸ್ತಾ ಇರುತ್ತೆ. ಇದು ಎಲ್ಲದನ್ನು ಮೀರಿ ಈ ಕೊಲಿಜಿಯಂ ಸಿಸ್ಟಮ್
ಸೀನಿಯಾರಿಟಿ ಮತ್ತೆ ಮೆರಿಟ್ ಏನೇನೆಲ್ಲ ಕ್ರೈಟೀರಿಯಾಗಳಿದೆ ಅದನ್ನ ಇವರು ಸ್ಯಾಟಿಸ್ಫೈ ಮಾಡ್ತಾ ಇದ್ದಾರಾ ಅನ್ನೋ ಪಾಯಿಂಟ್ಸ್ ನ ನೋಡಿ ಈ ಕೊಲಿಜಿಯಂ ಜಡ್ಜ್ಗಳಿಗೆ ಅಥವಾ ಅವರಿಗೆ ಪದೋನ್ನತಿ ಏನ್ ಪ್ರಮೋಷನ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗೆ ನೇಮಕ ಮಾಡುವಂತದ್ದಾಗಿರ್ಬೋದು ಅಥವಾ ಟ್ರಾನ್ಸ್ಫರ್ ಆಗುವಂಥದ್ದು ಎಲ್ಲದನ್ನ ನೋಡಿ ಈ ಕೊಲಿಜಿಯಂ ವ್ಯವಸ್ಥೆ ಅವರನ್ನ ಅಪಾಯಿಂಟ್ ಮಾಡುತ್ತೆ. ಸೊ ಇಲ್ಲಿ suitable judges has become most arduous in as much as the member of the collegium have to take extra care to ensure the process of selection remains. ಯಾವಾಗಲೂ ಈ ಕೊಲಿಜಿಯಂ ಸಿಸ್ಟಮ್ ಅನ್ನೋದು ಇದು ಯಾವುದೇ ಪ್ರತಿ ವರ್ಷನೂ ಜಡ್ಜ್ ಆಗಿ ಬರುವಂತ ಯಾವುದೇ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ಬರುವಂತ ಯಾವುದೇ ವ್ಯಕ್ತಿಗೆ ಈ ಕೊಲಿಜಿಯಂ ಅನ್ನೋದು ಯಾವಾಗ್ಲೂ ಕಷ್ಟದ ಕೆಲಸನೇ. ಅಂತಂದ್ರೆ ಈಗ ಆ ಅವಧಿಯಲ್ಲಿ ಯಾರನ್ನೇ ಅವರು ಸುಪ್ರೀಂ ಕೋರ್ಟ್ಗಳಿಗೆ ಇತರೆ ಹೈಕೋರ್ಟ್ ಗಳಿಂದ ಜಡ್ಜ್ಗಳನ್ನಾಗಿ ಅವರಿಗೆ ಪ್ರಮೋಷನ್ ಕೊಡೋದ್ರ ಮೂಲಕ ಅಥವಾ ಒಂದ್ ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರನ್ನ ಸೊಸೈಟಿ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಟಿವ್ ಆಗಿರುವಂತ ಸರ್ಕಾರದ ಕಡೆಯಿಂದ ಮತ್ತೆ ಮೀಡಿಯಾ ಆಗಿರ್ಬೋದು ಅಥವಾ ಸಮಾಜ ಆಗಿರ್ಬೋದು ಒಂದಲ್ಲ ಒಂದು ರೀತಿ ಅನುಮಾನ ದೃಷ್ಟಿಲಿ ನೋಡುತ್ತೆ. ಹಾಗಾಗಿ ಇದರಲ್ಲಿ ಈ ವ್ಯವಸ್ಥೆಯಲ್ಲಿ ಇವರು ಟ್ರಾನ್ಸ್ಪರೆನ್ಸಿ ಇದನ್ನ ಅವರು ಕಾಯ್ದುಕೊಳ್ಬೇಕಾಗುತ್ತೆ. ಮತ್ತೆ ಸೂಟಬಿಲಿಟಿ ಆಫ್ ದಿ ಪರ್ಸನ್ಸ್ ಆ ಸ್ಥಾನಕ್ಕೆ ಆ ವ್ಯಕ್ತಿ ಅರ್ಹನೆ ಎಂಬುದನ್ನ ಇವರು ಸರಿಯಾಗಿ ತೂಕ ಮಾಡಿ ಅವರನ್ನ ಅಲ್ಲಿಗೆ ಕೂರಿಸ್ಬೇಕಾಗುತ್ತೆ. ಆದ್ರಿಂದ ಈ ಕೊಲಿಜಿಯಂ ಅನ್ನೋ ವ್ಯವಸ್ಥೆಯಲ್ಲಿ ಎಕ್ಸ್ಟ್ರಾ ಕೇರ್ ಇಂದ ಇವ್ರು ಕೆಲಸ ಮಾಡ್ಬೇಕಾಗುತ್ತೆ. ಮತ್ತೆ ಯಾವಾಗ್ಲೂ ಡೆಮೋಕ್ರಸಿಲಿ ಮುಖ್ಯವಾಗಿ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ನಮಗೆ ಮುಖ್ಯವಾಗಿ ಟ್ರಾನ್ಸ್ಪರೆಂಟ್ ಅನ್ನೋದು ಬೇಕಾಗುತ್ತೆ. ಮತ್ತೆ ಅಕೌಂಟಬಿಲಿಟಿ ಇರಬೇಕಾಗುತ್ತೆ. ಮತ್ತೆ ಕ್ರೆಡಿಬಿಲಿಟಿ ಈ ತರದ್ದೆಲ್ಲ ನಮಗೆ ಮುಖ್ಯವಾಗಿರುತ್ತೆ ಯಾವುದೇ ನೀವು ಕೆಲಸ ಮಾಡಿದಾಗ. ಸೊ ಇಲ್ಲಿ the member of the collegiums are all the seniors most judges who have their own way held shape the ethos of the highest judiciary with their keen intellect, long years of experience and benches, and the admirable ability to discern merit in the individuals. It is tough task to build consensus around 1% or a few persons. ನಾವು ಆಗ್ಲೇ ಮಾತಾಡಿರ್ತಾರೆ ಈ ಕೊಲಿಜಿಯಂ ವ್ಯವಸ್ಥೆಯಲ್ಲಿ 1+5 ಜನ ಇರ್ತಾರೆ. ಇದರಲ್ಲಿ ಎಲ್ಲರೂ ಸೀನಿಯರ್ಸ್ ಆಗಿರ್ತಾರೆ. ಅವ್ರಿಗೆ ತಮ್ಮದೇ ಆದಂತಹ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿರುವಂತ ಒಂದು ಅನುಭವ ಇರುತ್ತೆ. ಮತ್ತೆ ಕಿನ್ ಇಂಟೆಲೆಕ್ಟ್, ಲಾಂಗ್ ಇಯರ್ಸ್ ಏನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಮತ್ತೆ ಇವರೆಲ್ಲರೂ ಕೂಡ ಸಹಮತದೊಂದಿಗೆ ಕೆಲಸ ಮಾಡ್ಬೇಕಾಗಿರುತ್ತೆ. 3 ಜನ ಇದರಲ್ಲಿ ನನಗೆ ಬೇಡ ಅಂತಾರೆ, ಒಬ್ರು ಇಲ್ಲ ಆ ವ್ಯಕ್ತಿ ಚೆನ್ನಾಗಿದ್ದಾರೆ ಅವ್ರನ್ನ ಈ ಸರಿ ಸುಪ್ರೀಂ ಕೋರ್ಟಿಗೆ ನಾವು ನೇಮಕ ಮಾಡಬಹುದು ಅಂತ ಇಲ್ಲಿ ವಾದ ವಿವಾದಗಳು ನಡೀಬಹುದು. ಆದ್ರೆ ಇದು ಹೇಗೆ ಕೆಲಸ ಆಗುತ್ತೆ ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಇದರಲ್ಲಿ ಟಫ್ ಟಾಸ್ಕ್ ಏನು ಅಂತಂದ್ರೆ ಟು ಬಿಲ್ಡ್ ಎ ಕನ್ಸೆನ್ಸಸ್. ಇವ್ರಿಗೆ ಸಹಮತ, ಈ CJI ಅವರು ಒಬ್ಬರನ್ನ ತೀರ್ಮಾನ ಮಾಡ್ಬೋದು, ಯಾರೋ ಎ ಪರ್ಸನ್ ಅನ್ನ ನಾವು ಈ ವರ್ಷ ಸುಪ್ರೀಂ ಕೋರ್ಟಿಗೆ ನಾವು ಪ್ರಮೋಟ್ ಮಾಡೋಣ ಅಂತ ಹೇಳಿರ್ಬೋದು. ಬಟ್ ಈ 4 ಜನ ಬೇಡ ಅನ್ಬೋದು, ಅಥವಾ 3 ಜನದಲ್ಲಿ ಇನ್ನು ಬೇಡ ಅನ್ಬೋದು. ಆದ್ರೆ ಇವರು ಎಲ್ಲರ ಸಹಮತವನ್ನು ತಗೊಂಡ್ಕೊಂಡು ಇವರು ಈ ತರ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಿದ್ದಾನೆ, ಹಿಂದೆ ಕೊಟ್ಟಿರುವಂತ ಜಡ್ಜ್ಮೆಂಟ್ಗಳು ಪೂರಕವಾಗಿದ್ದಾವೆ, ಆದಷ್ಟು ಸಿವಿಲಿಯನ್ ಲಿಬರ್ಟೀಸ್ ಮೇಲೆ ಇರ್ತ ಕೆಲಸ ಮಾಡಿದ್ದಾರೆ ಅನ್ನೋ ಎಲ್ಲಾ ಏನು ಮಾನದಂಡಗಳನ್ನ ಈ CJI ಆಗಿರುವಂತವ್ರು ಇವರಿಗೆಲ್ಲ ವಿವರಿಸಬೇಕಾಗುತ್ತೆ. ಇದಾದ್ಮೇಲೆ ಇವರಲ್ಲಿ ಸಹಮತ ಮೂಡಿದ್ಮೇಲೆ ಇವ್ರನ್ನ ಪೂರ್ಣವಾಗಿ ಕೊಲಿಜಿಯಂ ಒಟ್ಟಾರೆಯಾಗಿ ಇವ್ರನ್ನ ಪ್ರಮೋಟ್ ಮಾಡೋದಕ್ಕೆ ಒಪ್ಕೊಳುತ್ತೆ. ಹಾಗಾಗಿ ಇಲ್ಲಿ ಟಫ್ ಟಾಸ್ಕ್ ಏನಂತಂದ್ರೆ ಟು ಬಿಲ್ಡ್ ಕನ್ಸೆನ್ಸಸ್. ಈ CJI ಮೇಲೆ ಇದು ತುಂಬಾನೇ ಒತ್ತಡ ಇರುತ್ತೆ. ಇವರು 4 ಜನನು ಸಹಮತಕ್ಕೆ ತರುವಂತದ್ದು ಕೆಲಸ. ಸೊ 1% ಆರ್ ಫ್ಯೂ ಪರ್ಸನ್ಸ್ ಅರೌಂಡ್ ಒಬ್ಬರಿಂದ ಆಗಿರ್ಬೋದು ಅಥವಾ ಎಲ್ಲರಿಂದನೂ ಆಗಿರ್ಬೋದು, ಇಲ್ಲಿ ಸಹಮತ ಅನ್ನೋದು ತರಲೇಬೇಕಾಗುತ್ತೆ. ಇದು CJI ಮೇಲೆ ಇರುವಂತಹ ಒಂದು ಜವಾಬ್ದಾರಿ ಆಗಿರುತ್ತೆ. ಹಾಗೆ ಆರ್ಟಿಕಲ್ 142 contains the concept of the complete justice in an cause of matters which Supreme Court is enjoined to deliver upon. The citizens of the country look up to the Supreme Court for the complete justice. ನೋಡಿ ಆರ್ಟಿಕಲ್ 142 ನಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಕಂಪ್ಲೀಟ್ ಜಸ್ಟಿಸ್, ಒಂದು ಸಂಪೂರ್ಣ ಯಾವುದೇ ರೀತಿ ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ನಮಗೆ ಅನ್ಯಾಯ ಆಗಿದೆ ಅಥವಾ ನಮ್ಗೆ ಇಂಜಸ್ಟಿಸ್ ಆಗಿದೆ ಅನ್ನೋದಕ್ಕೆ ನಾವು ನ್ಯಾಯಾಲಯದ ಮೆಟ್ಲೇರಿರ್ತೀವಿ. ಅಲ್ಲಿ ನ್ಯಾಯಾಲಯ ತರ್ಕಬದ್ಧವಾಗಿ ನಮ್ಮ ಮನವಿಯನ್ನು ಪರಿಗಣಿಸಿ ಪೂರ್ತಿ ಅದರ ವಿಚಾರಣೆ ನಡೆಸಿ ಅದು ಒಂದು ನ್ಯಾಯದ ಏನು ತೀರ್ಪು ಕೊಡುತ್ತೆ. ಆ ತೀರ್ಪನ್ನ ಅದು ಇಂಪ್ಲಿಮೆಂಟ್ ಮಾಡೋ ತರ ಹಾಗೆ ಬಿಟ್ರೆ ಸರಿ ಹೋಗಲ್ಲ. ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಡೈರೆಕ್ಷನ್ ಕೊಡುತ್ತೆ. ಉದಾಹರಣೆಗೆ ಯಾವ್ದಾದ್ರು ಈಗ DC ಇರ್ತಾರೆ, ಅವರಿಗೆ ನೀವು ಈ ಅನಾಥಾಶ್ರಮಗಳ ಮೇಲೆ ಮೇಲ್ವಿಚಾರಣೆ ನಡೆಸಿ ಅಲ್ಲಿರೋ ಮಕ್ಕಳನ್ನ ಸ್ಥಳಾಂತರಗೊಳಿಸಬೇಕು, ಅಥವಾ ಯಾವುದೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಗಿರುವಂತಹ ವ್ಯವಸ್ಥೆ ಬಗ್ಗೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಷನ್ ಕೊಡುತ್ತೆ, ನೀವು ಈ ತರದ್ ಮಾಡಬಾರ್ದು, ಮಕ್ಳಿಗೆ ಫೀಸ್ ಕಡಿಮೆ ತಗೊಳ್ಳಿ ಅಂತ. ಈ ತರವಾಗಿ ಅದು ಒಂದು ವಿಷಯನ ತೆಗೆದ್ಮೇಲೆ ಅದಕ್ಕೆ ಕಂಪ್ಲೀಟ್ ಆಗಿ ಜಸ್ಟಿಸ್ ನ ಕೊಡುವಂತ ಕೆಲಸ ಮಾಡುತ್ತೆ. ಅದ್ರ ಆದೇಶಗಳನ್ನ ಯಾರು ಪಾಲಿಸಬೇಕು ಅನ್ನೋದನ್ನು ಕೂಡ ಅದು ಡೈರೆಕ್ಟ್ ಮಾಡುತ್ತೆ. ಇಲ್ಲಿ ಬರೀ ತೀರ್ಪನ್ನ ಕೊಟ್ಟು ಸುಮ್ಮನಾಗಲ್ಲ. ಹಾಗಾಗಿ ನಾವು ಕಂಪ್ಲೀಟ್ ಜಸ್ಟಿಸ್ ಆರ್ಟಿಕಲ್ 142 ನಾವು ಅಯೋಧ್ಯೆ ತೀರ್ಪಲ್ಲಿ ಕೂಡ ಇದನ್ನ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿತ್ತು. ಹಾಗಾಗಿ ತನ್ನ ಕೊಡುವಂತ ತೀರ್ಪುಗಳನ್ನ ಅನುಷ್ಠಾನ ಮಾಡೋದಕ್ಕೂ ಕೂಡ ಇದು ಡೈರೆಕ್ಟ್ ಮಾಡುತ್ತೆ. ಇದು ಆರ್ಟಿಕಲ್ 142 ನಲ್ಲಿ ಹೇಳುತ್ತೆ. ಸೊ ಈ ಕಂಟೈನ್ಸ್ ಕಂಪ್ಲೀಟ್ ಜಸ್ಟಿಸ್. ನೀವು ಬರೀ ನ್ಯಾಯನ ನೀವು ಯಾವ್ದೋ ತೀರ್ಮಾನ ಮಾಡಿ ಹಾಗೆ ಬಿಡೋದಲ್ಲ, ಅದನ್ನ ಅನುಷ್ಠಾನ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು, ಯಾರಿಗೆ ಡೈರೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಕಂಪ್ಲೀಟ್ ಜಸ್ಟಿಸ್ ಅನ್ನೋ ಪದ ಒಳಗೊಂಡಿದೆ. ಇನ್ ಎನಿ ಕಾಸಸ್ ಆಫ್ ಮ್ಯಾಟರ್ಸ್
which the Supreme Court is enjoined to deliver upon. The citizens of the country look up to the Supreme Court for the complete justice. ಈ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ನಾಗರಿಕ ತನಗೆ ಅನ್ಯಾಯ ಆದಾಗ ಆತ ಕೊನೆಯ ಏನು ಸುಪ್ರೀಂ ಕೋರ್ಟ್ ನಾವು ಮೊರೆ ಹೋಗ್ತೀವಿ, ಅಲ್ಲಿ ಆತನಿಗೆ ಸಂಪೂರ್ಣವಾಗಿ ನ್ಯಾಯ ಸಿಗಬೇಕು. ಅದನ್ನ ಆರ್ಟಿಕಲ್ 142 ಹೇಳುತ್ತೆ. ಇಲ್ಲಿ ಈ ಆರ್ಟಿಕಲ್ ಯಾಕೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇವೆ ಅಂತ ಅನ್ನೋದಾದ್ರೆ, ಈ ಕೊಲಿಜಿಯಂ ಅಲ್ಲಿ ಇರುವಂತಹ ಜಡ್ಜಸ್ಗಳು ಏನ್ ಸೀನಿಯರ್ ಜಡ್ಜಸ್ ಇರ್ತಾರೆ, ಮತ್ತೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಇರ್ತಾರೆ, ಅವರು ಈ ಒಟ್ಟಾರೆ ಈ ಕೊಲಿಜಿಯಂ ಟೀಮ್ ಯಾರನ್ನ ನಾವು ಪ್ರಮೋಟ್ ಮಾಡ್ಬೇಕು ಅಂತಿದೀವಿ, ಯಾರನ್ನ ನಾವು ಟ್ರಾನ್ಸ್ಫರ್ ಮಾಡ್ಬೇಕು ಅಂತಿದೀವಿ, ಆ ವ್ಯಕ್ತಿ ಈ ಆರ್ಟಿಕಲ್ 142 ಕೆಳಗಡೆ ಕಂಪ್ಲೀಟ್ ಜಸ್ಟಿಸ್ ಅನ್ನ ಆತ ಫಾಲೋ ಮಾಡ್ತಾನ, ತೀರ್ಪನ್ನ ಪೂರ್ತಿಯಾಗಿ ಅನುಷ್ಠಾನ ಮಾಡೋದಕ್ಕೆ ಆತ ಅದ್ರ ಕಡೆ ಗಮನ ಕೊಡ್ತಾನ, ಎಷ್ಟು ಪ್ರಮಾಣದಲ್ಲಿ ಅವನು ಈ ಯಾವುದೇ ಒಂದು ಪ್ರಕರಣವನ್ನ ನೋಡಬಲ್ಲ ಅನ್ನೋ ಒಂದು ಮಾನದಂಡವನ್ನು ಕೂಡ ಇವರು ಕೊಲಿಜಿಯಂ ಅಲ್ಲಿ ಇದನ್ನ ನೋಡ್ತಾರೆ. ಹಾಗಾಗಿ ನಾವು ಇಲ್ಲಿ ಆರ್ಟಿಕಲ್ 142 ನ ಮೆನ್ಷನ್ ಮಾಡ್ತಾ ಇದೀವಿ. ಸೊ while selecting the judges to adorn to the bench, fundamental consideration should be his ability to complete justice. ನೋಡಿ, ನಾವು ಹಿಂದೆ ಮಾತಾಡಿರೋ ತರ ಇದರಲ್ಲಿ ಆತ ಯಾರು ಜಸ್ಟಿಸ್ ಆಗಿ ಪದೋನ್ನತಿ ಹೊಂದುತ್ತಿರುವಂತಹ ವ್ಯಕ್ತಿ ಕೂಡ ಈ ಕಂಪ್ಲೀಟ್ ಜಸ್ಟಿಸ್ಗೆ ಆತ ಎಷ್ಟು ಬದ್ಧನಾಗಿರ್ತಾನೆ, ಅವನ ಕಮಿಟ್ಮೆಂಟ್ ಎಷ್ಟಿದೆ ಈ ಕಂಪ್ಲೀಟ್ ಜಸ್ಟಿಸ್ ಕೊಡೋದಕ್ಕೆ ಅನ್ನೋದನ್ನು ಕೂಡ ಈ ಕೊಲಿಜಿಯಂ ಸಿಸ್ಟಮ್ ಪರಿಗಣಿಸುತ್ತೆ. ಮತ್ತೆ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಾನ್ ಇನ್ ಟು ದಿ ಫಂಡಮೆಂಟಲ್ ನಾರ್ಮೇಟಿವ್ ಮ್ಯಾಟ್ರಿಕ್ಸ್ in which the whole exercise of the selection judges is performed. Supreme Court has gone into the fundamental ಯಾವುದು ಫಂಡಮೆಂಟಲ್ ನಾರ್ಮ್ಸ್ ಏನಿದಾವೆ, ಇದು ಅದರಲ್ಲಿ ಇದು ಕೂಡ ಒಂದಾಗಿರ್ಬೋದು, ಕಂಪ್ಲೀಟ್ ಜಸ್ಟಿಸ್ ಆಗಿರ್ಬೋದು, ಆತ ಹಿಂದೆ ಮಾಡಿರುವಂತಹ ಯಾವುದು ತೀರ್ಪುಗಳಾಗಿದ್ದಾವೆ, ಅವನು ಸಿವಿಲ್ ಲಿಬರ್ಟೀಸ್ ಮೇಲೆ ಎಷ್ಟು ಕಮಿಟ್ಮೆಂಟ್ ಇದೆ ಅವನಿಗೆ, ನಾಗರಿಕ ರಕ್ಷಣೆ ಹಕ್ಕುಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಆತ ಹಿಂದೆ ಕೊಟ್ಟಿರುವಂತಹ ತೀರ್ಪುಗಳಲ್ಲಿ ಲೋಪದೋಷ ಎಷ್ಟಿದೆ, ಆತ ಕಾನೂನು ಸಂರಕ್ಷಣೆ ಮಾಡೋದಕ್ಕೆ ಅಥವಾ ಸಂವಿಧಾನದಲ್ಲಿ ಇರುವಂತಹ ಅಂಶಗಳ ಎತ್ತಿ ಹಿಡಿಯೋದಕ್ಕೆ ಆತ ಏನೆಲ್ಲ ಮಾಡಿದಾನೆ ಹಿಂದೆ ಅನ್ನೋದನ್ನು ಕೂಡ ಫಂಡಮೆಂಟಲ್ ನಾರ್ಮೇಟಿವ್ಸ್ ಕೂಡ ಚೆಕ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಸಿಸ್ಟಮ್. ಹಾಗೆ ಇನ್ ದ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆನ್ ದಿ ರೆಕಾರ್ಡ್ ಅಸೋಸಿಯೇಷನ್ ಅಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇದನ್ನ ನಾವು 3 ಜಡ್ಜ್ ಕೇಸಸ್ ಅಂತಾನು ಕರಿತೀವಿ. ಇದನ್ನ 1993 ನಲ್ಲಿ ದ ಕೋರ್ಟ್ ಸ್ಪೆಲ್ಟ್ ಔಟ್ ದ ಪ್ಯಾರಾಮೀಟರ್ಸ್ ವಿತ್ ವಿಚ್ ಟು ಅಕಾಂಪ್ಲಿಷ್ ದ ಟಾಸ್ಕ್ ಆಫ್ ಸೆಲೆಕ್ಟಿಂಗ್ ಕ್ಯಾಂಡಿಡೇಟ್ಸ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಟು ದ ಹೈಯರ್ ಜುಡಿಷಿಯರಿ. ಇದರಲ್ಲಿ ಪ್ಯಾರಾಮೀಟರ್ಸ್ ನ ಕೆಲವನ್ನ ಸೆಟ್ ಮಾಡಿದೆ ಕೋರ್ಟ್ ಈ ಪ್ರಕರಣದಲ್ಲಿ. ಇದರಲ್ಲಿ 1993 ನಲ್ಲಿ ನಡೆದಿರುವಂತಹ ಪ್ರಕರಣದಲ್ಲಿ ಇದರಲ್ಲಿ ಕೆಲವು ಮಾನದಂಡಗಳನ್ನ ಸೆಟ್ ಮಾಡಿದೆ. ಯಾಕೆ? ಟು ಅಕಾಂಪ್ಲಿಷ್ ದ ಟಾಸ್ಕ್ ಆಫ್ ಸೆಲೆಕ್ಟಿಂಗ್ ಕ್ಯಾಂಡಿಡೇಟ್ಸ್ ಫಾರ್ ಅಪಾಯಿಂಟ್ಮೆಂಟ್ ಟು ದಿ ಹೈಯರ್ ಜುಡಿಷಿಯರಿಗೋಸ್ಕರ ಸೆಟ್ ಮಾಡೋ ಯಾರನ್ನೆಲ್ಲ ಆಯ್ಕೆ ಮಾಡಬೇಕು, ಅದಕ್ಕೆ ಅವ್ರಿಗೆ ಏನೆಲ್ಲ ಮಾನದಂಡಗಳು ಇರಬೇಕು ಅನ್ನೋದನ್ನ ಈ ಪ್ರಕರಣದಲ್ಲಿ ಹೇಳಿದೆ. ದ ಮೋಸ್ಟ್ ಕ್ರೂಷಿಯಲ್ ಕನ್ಸಿಡರೇಷನ್ ಈಸ್ ದ ಮೆರಿಟ್. ಈ ತೀರ್ಪಿನಲ್ಲಿ ಹೇಳಿರೋ ಪ್ರಕಾರ ಏನು ಮುಖ್ಯವಾಗಿ ಆ ವ್ಯಕ್ತಿಗೆ ಈ ಅರ್ಹತೆ ಇರಬೇಕು, ಏನ್ ಮೆರಿಟ್ ಅನ್ನೋದನ್ನ ನಾವೇನ್ ಕರಿತೀವಿ ಅದನ್ನ ಅವನು ಸಂಪೂರ್ಣಗೊಳಿಸಿರ್ಬೇಕು ಅಂತ. ಆ ಮೆರಿಟ್ ಯಾವುದು ಅಂತಂದ್ರೆ ಅವನು ಕಂಪ್ಲೀಟ್ ಜಸ್ಟಿಸ್ ಇಟ್ಟಿರ್ಬೇಕು, ಮತ್ತೆ ಅವ್ನು ನಾವು ಹಾಗೆ ಮಾತಾಡಿರೋ ತರ ಅವನು ಯಾವ್ದೆಲ್ಲ ಪ್ರಕರಣಗಳಲ್ಲಿ ಎಷ್ಟರ ಮಟ್ಟಿಗೆ ಆತ ನ್ಯಾಯವನ್ನ ಪಾಲಿಸಿದಾನೆ, ಏನು ಜಸ್ಟಿಸ್ ನ ಎತ್ತಿ ಹಿಡಿದಿದ್ದಾನೆ ಅನ್ನೋದನ್ನು ನಾವು ಮೆರಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ಮೆರಿಟ್ ಇಸ್ ದ ಎಬಿಲಿಟಿ ಆಫ್ ದ ಜಡ್ಜ್ ಟು ಡೆಲಿವರ್ ದ ಕಂಪ್ಲೀಟ್ ಜಸ್ಟಿಸ್. ಏನ್ ಆರ್ಟಿಕಲ್ 142 ಇದೆ ಅದ್ರ ಕೆಳಗಡೆ ಆತ ಎಷ್ಟು ಕಂಪ್ಲೀಟ್ ಜಸ್ಟಿಸ್ ನ ಅವನು ಡೆಲಿವರ್ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಇರುತ್ತೆ. ಹಾಗೆ ಇನ್ ದ ಕಂಟೆಕ್ಸ್ಟ್ ಆಫ್ ದಿ ಪ್ಲೂರಲಿಸ್ಟಿಕ್ society of India, where there are the several distinct and differing interests of the people with multiplicity of region, race, caste, community and within the plurality of the culture. ಯಾವುದೇ ಈಗ ಕೊಲಿಜಿಯಂ ಯಾವುದೇ ಭಾಗದ ದೇಶದ ಯಾವುದೇ ಹೈಕೋರ್ಟಿನ ನ್ಯಾಯಮೂರ್ತಿಗಳನ್ನ ಅಥವಾ ಅಲ್ಲಿರುವಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ನಾವು ಪದೋನ್ನತಿಗೊಳಿಸಿ ಸುಪ್ರೀಂ ಕೋರ್ಟ್ಗೆ ಅವರನ್ನ ನ್ಯಾಯಮೂರ್ತಿಗಳನ್ನಾಗಿ ಸೆಲೆಕ್ಟ್ ಮಾಡುವಂತ ಪ್ರೊಸೀಜರ್ ಅಥವಾ ಟ್ರಾನ್ಸ್ಫರ್ ಮಾಡೋದನ್ನ ಕೊಲಿಜಿಯಂ ಮಾಡುತ್ತೆ. ಈ ಸಂದರ್ಭದಲ್ಲಿ ಪ್ರತಿ ಒಂದು ಕೊಲಿಜಿಯಂ ಬರೀ ನಾರ್ತ್ ಇಂಡಿಯಾದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿರೋ ಜಡ್ಜಸ್, ಹೈಕೋರ್ಟ್ ಅಲ್ಲಿ ಇರುವಂತಹ ಜಡ್ಜಸ್ ಗಳನ್ನೇ ಸುಪ್ರೀಂ ಕೋರ್ಟ್ಗೆ ತರಕ್ಕಾಗಲ್ಲ. ಮತ್ತೆ ಯಾವುದೋ ಒಂದೇ ಕ್ಯಾಸ್ಟ್ಗೆ ಅಥವಾ ಒಂದು ರೇಸ್ಗೆ ಸಂಬಂಧಪಟ್ಟಿರುವಂತವ್ರನ್ನೇ ತರಕ್ಕಾಗಲ್ಲ. ಅಥವಾ ಬರೀ ಸೌತ್ ಇಂಡಿಯಾದಲ್ಲಿ ಇರುವಂತಹ ಯಾರು ಲೇಡಿ ಜಡ್ಜಸ್ ಇರುತ್ತೆ ಇವ್ರನ್ನ ಮಾತ್ರನೇ ತಗೊಳಕ್ಕಾಗಲ್ಲ ಸುಪ್ರೀಂ ಕೋರ್ಟ್ಗೆ. ಸೊ ದೇ ಹ್ಯಾಸ್ ಟು ಮೇಂಟೈನ್ ಒನ್ ಯೂನಿಫಾರ್ಮಿಟಿ. ಅದರಲ್ಲಿ ರಿಲಿಜಿಯಸ್ ಆಗಿರ್ಬೋದು, ರೇಸ್ ಆಗಿರ್ಬೋದು, ಕ್ಯಾಸ್ಟ್, ಕಮ್ಯುನಿಟಿ ಮತ್ತೆ ಪ್ಲೂರಾಲಿಟಿ ಆಫ್ ದಿ ಕಲ್ಚರ್. ಭಾರತ ಈಗ ಬಹು ಸಂಸ್ಕೃತಿ ಇರುವಂತಹ ದೇಶ. ಇದರಲ್ಲಿ ಪ್ಲೂರಾಲಿಟಿ, ನಮ್ಗೆ ಬಹುತ್ವ ಅನ್ನೋದು ಎಲ್ಲ ಕಡೆನೂ ಇದೆ. ನಮ್ಮ ಸಂಸ್ಕೃತಿ, ಆಹಾರ ಪದ್ಧತಿ, ಜೀವನ ಪದ್ಧತಿ ಎಲ್ಲದರಲ್ಲೂ ನಮ್ಗೆ ಬಹುತ್ವ ಇದೆ. ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಸಿಸ್ಟಮ್ ಇದನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಇದರಲ್ಲಿ ರೇಸು, ಕ್ಯಾಸ್ಟ್, ಕಮ್ಯುನಿಟಿ, ಈ ಕಲ್ಚರ್ ಒಂದು ಬರೀ ನಾರ್ತ್ ಈಸ್ಟ್ ಕಡೆ ಅವ್ರನ್ನ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ, ಈ ಸೌತ್ ಇಂಡಿಯಾದವ್ರನ್ನೇ ನಾವು ತಗೊಳಕ್ಕಾಗಲ್ಲ. ಹಾಗಾಗಿ ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಇರಬೇಕು ಕೊಲಿಜಿಯಂ ಸಿಸ್ಟಮ್ ಅಲ್ಲಿ. ಇದನ್ನು ಕೂಡ ಕೊಲಿಜಿಯಂ ಸಿಸ್ಟಮ್ ಕನ್ಸಿಡರ್ ಮಾಡುತ್ತೆ. ಮತ್ತೆ ಇಟ್ ಈಸ್ ಇನ್ಎವಿಟಬಲ್ that all people should be given equal opportunity in all walks of life and brought into the mainstream, so there may be participation of all sections of the people in every sphere including judiciary.
ನೋಡಿ, ಇದರಲ್ಲಿ ನಾವು ಎಲ್ಲರನ್ನೂ ಪರಿಗಣನೆಗೆ ತಗೋಬೇಕು, ಎಲ್ಲರಿಗೂ ನಾವು ಅವಕಾಶ ಕೊಡಬೇಕು ಅಂತ ಇಷ್ಟು ದೊಡ್ಡ ಬಹುತ್ವ ಸಮಾಜ ಇರೋಂಥ ಸಮಾಜದಲ್ಲಿ ನಾವು ಎಲ್ಲರನ್ನೂ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದರಲ್ಲೂ ಗಿವನ್ ಈಕ್ವಲ್ ಆಪರ್ಚುನಿಟಿ ಇನ್ ಆಲ್ ವಾಕ್ಸ್, ಇಟ್ಸ್ ನಾಟ್ ಪಾಸಿಬಲ್ ಅಲ್ಲ. ಹಾಗಾಗಿ ಇಟ್ ಈಸ್ ರಿಯಲಿ ಇನ್ಎವಿಟಬಲ್, ಅಂದ್ರೆ ಇದು ಅಸಾಧ್ಯ ಇದು. ಹಾಗಾಗಿ ಮುಖ್ಯವಾಗಿರುವಂತಹ ಎಲ್ಲ ಸೆಕ್ಷನ್ಗಳನ್ನ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಪ್ರಧಾನವಾಗಿ ನಾವು ಪರಿಗಣಿಸಬೇಕಾಗುತ್ತೆ. ನೋಡಿ, ಸುಮಾರು 138 ಕೋಟಿ ಇರುವಂತ ಜನಸಂಖ್ಯೆಯಲ್ಲಿರುವಂತ ದೇಶದಲ್ಲಿ ನಾವು ಈಗ ಪ್ರಸ್ತುತ ಏನು ಕೊಲಿಜಿಯಂ ವ್ಯವಸ್ಥೆ ನಡೀತಾ ಇದೆ, ರಮಣ ಅವರ ನೇತೃತ್ವದಲ್ಲಿ ನಡೆದಂತಹ ಕೊಲಿಜಿಯಂ ವ್ಯವಸ್ಥೆಯಲ್ಲಿ 9 ಜನ ಜಡ್ಜ್ಗಳನ್ನ ಅವರು ಸುಪ್ರೀಂ ಕೋರ್ಟಿಗೆ ಪದೋನ್ನತಿಗೊಳಿಸಿದ್ದಾರೆ. ಈ 138 ಕೋಟಿಗಳ ಜನದಲ್ಲಿ ನೀವು ಇರುವಂತಹ ಎಲ್ಲ ಹೈಕೋರ್ಟ್ಗಳಲ್ಲಿ 9 ಜನನ ನೀವು ಆಯ್ಕೆ ಮಾಡೋದು ಸುಪ್ರೀಂ ಕೋರ್ಟ್ಗೆ ಎಷ್ಟು ಕಷ್ಟ ಇರುತ್ತೆ. ಅವರು ಯಾವ ರೀಜನ್ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಯಾವ ಕಮ್ಯುನಿಟಿ, ಅದರಲ್ಲಿ ಜೆಂಡರ್ ಬೇಸ್ಡ್ 3 ಜನ ಇಲ್ಲಿ ಸ್ತ್ರೀ ನ್ಯಾಯಮೂರ್ತಿಗಳನ್ನು ಕೂಡ ಇಲ್ಲಿ ಆಯ್ಕೆ ಮಾಡಲಾಗಿದೆ. ಸೊ ಹಾಗಾಗಿ ಮಹಿಳೆಯರಿಗೆ ಎಷ್ಟು ಆದ್ಯತೆ ಇದೆ, ಇದರಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಿಗೆ ಎಷ್ಟು ಆದ್ಯತೆ ಇದೆ, ನಾರ್ತ್ ಈಸ್ಟ್ ಅವ್ರಿಗೆ ಎಷ್ಟಿದೆ, ನಾರ್ತ್ ಇಂಡಿಯಾದಲ್ಲಿ ಎಷ್ಟಿದೆ ಆದ್ಯತೆ, ಇದೆಲ್ಲದೂ ಕೂಡ ಇಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ದೊಡ್ಡ ಬ್ರಾಡ್ ಮೈಂಡ್ ಅಲ್ಲಿ ಇಟ್ಕೊಂಡು ಬ್ರಾಡ್ ವಿಷನರಿಯಲ್ಲಿ ನಾವು ಈ ಆಯ್ಕೆಯನ್ನ ಮಾಡಿದ್ದಾರೆ ಅವರು 9 ಜನನ. ನೋಡಿ, 138 ಕೋಟಿ ಇರುವಂತ ಜನಸಂಖ್ಯೆಗೆ 9 ಜಡ್ಜ್ಗಳನ್ನ ಆಯ್ಕೆ ಮಾಡೋದು ತುಂಬಾನೇ ಕಠಿಣವಾದ ಕೆಲಸ. ಹಾಗಾಗಿ ಇಲ್ಲಿ ಎಲ್ಲಿ ಅಸಾಧ್ಯ ಈ ತರದ್ದೆಲ್ಲ ಆಗೋದು. So the overriding concern of the Supreme Judiciary is to ensure the equal opportunities to all classes of the people. ಇದರ ಮುಖ್ಯ ಉದ್ದೇಶನೇ ಎಲ್ಲ ಜನರಿಗೂ ಇಲ್ಲಿ ಸಮಾನ ನ್ಯಾಯ, ensure the equal opportunities, ಸಮಾನ ಅವಕಾಶಗಳನ್ನ ಕೊಡಬೇಕು ಅನ್ನೋದು. ಹಾಗಾಗಿ ಏನೇನೆಲ್ಲ ಬೇರೆ ಬೇರೆ ಮಾನದಂಡಗಳನ್ನ ಇಟ್ಕೊಂಡು ಇಲ್ಲಿ ಆಯ್ಕೆ ನಡೆಯುತ್ತೆ. ಇಂಡಿಯಾ ಇಸ್ ಪರ್ಹ್ಯಾಪ್ಸ್ ದ ಓನ್ಲಿ ಕಂಟ್ರಿ ವೇರ್ ದ ಜಡ್ಜಸ್ ಸೆಲೆಕ್ಟ್ ಜಡ್ಜಸ್ ದ ಹೈಯರ್ ಜುಡಿಷಿಯರಿ. ನೋಡಿ, ಭಾರತ ದೇಶದಲ್ಲಿ ಒಂದರಲ್ಲೇ ಮಾತ್ರನೇ ಈ ರೀತಿಯಾಗಿ ಇರುವಂತದ್ದು. ಕೊಲಿಜಿಯಂ ವ್ಯವಸ್ಥೆಯಲ್ಲಿ ಜಡ್ಜ್ಗಳು ತಾನು ಈಗ ನ್ಯಾಯಮೂರ್ತಿ ರಮಣ ಇದ್ದಾರೆ, ಇವರು ನೆಕ್ಸ್ಟ್ ಯಾವಾಗ ನಿರ್ಗಮಿತ ಆಗ್ತಾರಲ್ಲ, ಇವರು ರಿಟೈರ್ಮೆಂಟ್ ಹತ್ರ ಬಂದಾಗ ಇವರು ತನ್ನ ಹಿಂದೆ ಯಾರು ಉತ್ತರಾಧಿಕಾರಿ ಯಾರು ಇರ್ತಾರಲ್ಲ, ಸಕ್ಸೆಸರ್, ಅವರನ್ನ ಇವರೇ ಹೆಸರು ಹೇಳಿ ಹೋಗ್ತಾರೆ. ಇವ್ರಾಗ್ಬೇಕು, ಈ ಸೀನಿಯಾರಿಟಿ ಬೇಸ್ ಮೇಲೆ ನಾನು ಇವ್ರನ್ನ ಮಾಡ್ತಾ ಇದ್ದೀನಿ ಅಂತೇಳಿ ಆ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಇವರು ಅಲ್ಲಿ ಹೆಸರನ್ನ ಹೇಳ್ತಾರೆ. ಅದಾದ್ಮೇಲೆ ಅವರು ಅದನ್ನ ಲಾ ಮಿನಿಸ್ಟ್ರಿಗೆ ಫಾರ್ವರ್ಡ್ ಮಾಡ್ತಾರೆ. ಲಾ ಮಿನಿಸ್ಟ್ರಿ ಪ್ರೆಸಿಡೆಂಟಿಗೆ ಕಳಿಸುತ್ತೆ, ಪ್ರೆಸಿಡೆಂಟ್ ಅವ್ರಿಗೆ ಅಪಾಯಿಂಟ್ ಮಾಡ್ತಾರೆ. ಸೊ ಈ ತರ ಇದು ಭಾರತ ದೇಶದಲ್ಲಿ ಮಾತ್ರ, ಜಗತ್ತಿನ ಇಲ್ಲಿ ಮಾತ್ರ ನಡೆಯುವಂತ ಒಂದು ವಿದ್ಯಮಾನ. ಜಡ್ಜಸ್ ಸೆಲೆಕ್ಟ್ ದ ಜಡ್ಜಸ್. ಹಾಗೆ ದೇರ್ಫೋರ್ ನೆಸೆಸರಿ ಟು ಮೇಕ್ ದಿ ನಾರ್ಮ್ಸ್ ಆಫ್ ಸೆಲೆಕ್ಷನ್ ಟ್ರಾನ್ಸ್ಪರೆಂಟ್. ಇದು ಮುಖ್ಯವಾಗಿ ಇಲ್ಲಿ ಪಾರದರ್ಶಕತೆ ಇರಬೇಕು ಅಂತ. ನಾವು 2019 ಮತ್ತೆ 2020 ನಡೆದಂತಹ ಕೊಲಿಜಿಯಂ ವ್ಯವಸ್ಥೆಯಲ್ಲಿ ತಮಿಳುನಾಡಿನ ಮಡ್ರಾಸ್ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ ತಾಯಿಲ್ ರಮಣಿ ಅನ್ನೋರು ಮಹಿಳಾ ನ್ಯಾಯಮೂರ್ತಿಯಾಗಿದ್ರು. ಅವ್ರನ್ನ, ಅದು ತುಂಬಾ ದೊಡ್ಡ ಬೆಂಚು, ಸುಮಾರು 30ರಿಂದ 35 ಜನ ಜಡ್ಜಸ್ಗಳು ಇರೋ ಅಂತ ಒಂದು ದೊಡ್ಡ ಪೀಠ, ಯಾವುದು ಮಡ್ರಾಸ್. ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಮುಖ್ಯ ನ್ಯಾಯಮೂರ್ತಿ ತಾಯಿಲ್ ರಮಣಿ ಅನ್ನೋರ್ನ ಮೇಘಾಲಯ ಕೋರ್ಟ್ ತುಂಬಾ ಚಿಕ್ಕ ಬೆಂಚ್, ಅದು 4ರಿಂದ 5 ಜನ ಇರುವಂತ ಒಂದು ಪೀಠ. ಅಲ್ಲಿಗೆ ಈ ತಾಯಿಲ್ ರಮಣಿ ಅವರನ್ನ ಮೇಘಾಲಯಕ್ಕೆ ಇವರು ಟ್ರಾನ್ಸ್ಫರ್ ಮಾಡಕ್ಕೆ ಕೊಲಿಜಿಯಂ ಅವರು ರೆಕಮೆಂಡ್ ಮಾಡ್ತಾರೆ. ಆದ್ರೆ ಇದನ್ನ ಈ ತಾಯಿಲ್ ರಮಣಿ ಅವರು ವಿರೋಧ ಮಾಡಲ್ಲ ಈ ವ್ಯವಸ್ಥೆನ. ಅವ್ರೇನ್ ಮಾಡ್ತಾರೆ, ಈ ತನ್ನ ಏನು ಮುಖ್ಯ ನ್ಯಾಯಮೂರ್ತಿ ಪೋಸ್ಟ್ ಇತ್ತಲ್ಲ ಅದಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ. ಅದ್ರ ಮೂಲಕ ಒಂದು ಮೆಸೇಜ್ ನ ಪಾಸ್ ಮಾಡ್ತಾರೆ ಕೊಲಿಜಿಯಂ ಸಿಸ್ಟಮ್ಗೆ. ನೀವು ಏಕಾಏಕಿ ಈ ತರ ಟ್ರಾನ್ಸ್ಫರ್ ಮಾಡೋದನ್ನ, ಅದು ಚಿಕ್ಕ ಬೆಂಚ್ ಆಗಿರ್ಬೋದು, ಅವರು ಯಾಕೆ ನಾನು ರಾಜೀನಾಮೆ ಕೊಟ್ಟೆ ಅಂತ ಹೇಳಿ ಅವ್ರು ಪತ್ರಿಕಾ ವರದಿ ಏನು ಕೊಡ್ಲಿಲ್ಲ ಅವರು. ಆದ್ರೆ ಅವರು ದೊಡ್ಡ ಬೆಂಚ್ ಇಂದ ಚಿಕ್ಕ ಬೆಂಚಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅವರು ರಿಸೈನ್ ಮಾಡಿದ್ರು. ಸೊ ಎಲ್ಲೋ ಒಂದ್ ಕಡೆ ಮತ್ತೆ ಯಾಕೆ ನಾವು ಇದನ್ನ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಯಾಕೆ ನಾವು ಇವ್ರನ್ನ ಮಡ್ರಾಸ್ ಇಂದ ನಾವು ಮೇಘಾಲಯಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿದೀವಿ ಅನ್ನೋದನ್ನು ಕೂಡ ಈ ಕೊಲಿಜಿಯಂ ಹೇಳಲಿಲ್ಲ. ಸೊ ಹಾಗಾಗಿ ಇದರಲ್ಲಿ ಇದೊಂದು ಯಾವಾಗ್ಲೂ ಆಗ್ಲಿ ಇದು ಸಮಾಜಕ್ಕೆ ಈ ಕೊಲಿಜಿಯಂ ಅಲ್ಲಿ ನಡೆಯುವಂತ ವ್ಯವಸ್ಥೆ ಒಂದು ನಿಗೂಢವಾಗೇ ಇರುತ್ತೆ. ಹಾಗಾಗಿ ನೆಸೆಸರಿ ಟು ಮೇಕ್ ಸಮ್ ನಾರ್ಮ್ ಸೆಲೆಕ್ಷನ್ ಟ್ರಾನ್ಸ್ಪರೆಂಟ್. ಈ ಪ್ರಕರಣದಿಂದ ಇದರಲ್ಲಿ ನಾವು ಆದಷ್ಟು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತೇಳಿ ಕೆಲವು ಬಾರ್ ಅಸೋಸಿಯೇಷನ್ಗಳು, ಕೆಲವು ರಾಜ್ಯದ ವಕೀಲರ ಸಂಘಗಳೆಲ್ಲ ರಿಕ್ವೆಸ್ಟ್ ಮಾಡಿದ್ವು, ಮತ್ತೆ ಪೇಪರ್ ಆರ್ಟಿಕಲ್ ಎಲ್ಲ ತುಂಬಾನೇ ಬರೆದ್ವು. ಆ ಸಮಯದಿಂದ ನಾವು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿ ಕೊಲಿಜಿಯಂ ಅವರು ಕೂಡ ಹೇಳಿದ್ರು. ಅದು ಈಗ ಹೆಚ್ಚಾಗಿ ಚಂದ್ರಚೂಡ್ ಮತ್ತೆ ಯಾರು ನಮ್ಮ ನ್ಯಾಯಮೂರ್ತಿ ಈಗ CJ ರಮಣ ಇರೋದ್ರು, ಇವರು ಹೆಚ್ಚಾಗಿ ಟ್ರಾನ್ಸ್ಪರೆನ್ಸಿಗೆ ಇವರು ಬೆಲೆ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾವು ಏನು ಈ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ನಾವು ನೋಡಿದೀವಲ್ಲ, ಇದರಲ್ಲಿ ಮುಖ್ಯವಾಗಿ ಬೇರೆ ದೇಶಗಳಲ್ಲಿ ಈಗ ಯಾವುದೇ ಇದರಲ್ಲಿ ಆಯ್ಕೆ ಮಾಡುವಂತಹ ಜಡ್ಜಸ್ಗಳು ಈ ಕೊಲಿಜಿಯಂ ವ್ಯವಸ್ಥೆಯಲ್ಲಿ ಯಾರನ್ನ ನಾವು ಆಯ್ಕೆ ಮಾಡಿ ಸುಪ್ರೀಂ ಕೋರ್ಟಿಗೆ ನಾವು ಟ್ರಾನ್ಸ್ಫರ್ ಮಾಡೋದು ಅಥವಾ ಬೇರೆ ಕೋರ್ಟ್ಗಳಿಂದ ಇಲ್ಲಿಗೆ ಪದೋನ್ನತಿ ಅಂತ ಕೊಡೋದನ್ನ ಏನಿದೆ,
ಇದು ಯಾವುದೇ ರಾಜಕೀಯ ಹಸ್ತಕ್ಷೇಪಗಳಿಂದ ಇದು ಮುಕ್ತವಾಗಿರ್ಬೇಕು ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡುವಂತ ವ್ಯವಸ್ಥೆಯನ್ನ ಇದು ಇಟ್ಕೋಬೇಕಾಗುತ್ತೆ. 1998 ಅಲ್ಲಿ ಏನು ಕೊಲಿಜಿಯಂ ಅನ್ನೋದನ್ನ ನಮ್ಗೆ ಫಾರ್ಮಲ್ ಆಗಿ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ. ಈ ವ್ಯವಸ್ಥೆಯಲ್ಲಿ ಸೀನಿಯರ್ ಯಾರು ಇರ್ತಾರೆ ಅವರು ಕೆಲವು ಹೆಸರುಗಳನ್ನ ರೆಕಮೆಂಡ್ ಮಾಡ್ತಾರೆ. ಆ ಹಿನ್ನೆಲೆ ಬರ್ತಾ ಇರತಕ್ಕಂತಹ ಏನ್ ಜಡ್ಜಸ್ ಗಳಿದ್ದಾರೆ ಅವರ ಹಿನ್ನೆಲೆಯನ್ನ ನ್ಯಾಯಮೂರ್ತಿಗಳು ಮುಖ್ಯವಾಗಿ ಪರಿಗಣಿಸಬೇಕಾಗುತ್ತೆ. ಅವರು ಯಾವುದೇ ರೀತಿಯ ರಾಜಕೀಯ ಪಕ್ಷಗಳೊಂದಿಗೆ ಕೈ ಜೋಡಿಸಿರಬಾರ್ದು ಅಥವಾ ರಾಜಕೀಯ ಪಕ್ಷಗಳಿಗೆ ಪೂರಕವಾಗಿರೋ ತರ ಅವರು ಯಾವುದೇ ತೀರ್ಪುಗಳನ್ನ ಕೊಟ್ಟಿರಬಾರ್ದು. ಅಂದ್ರೆ ಅದು ವಾಮ ಮಾರ್ಗದಲ್ಲಿ ಅಥವಾ ಅದು ಕಾನ್ಸ್ಟಿಟ್ಯೂಷನ್ ಅನ್ನ ಬೈಪಾಸ್ ಮಾಡಿರೋ ತರ ಆಗಿರಬಾರ್ದು. ಸಾರ್ವಜನಿಕರಿಗೆ ಸರ್ಕಾರದಿಂದ ಆಗಿರತಕ್ಕಂಥ ತೊಂದರೆನ ಅವರು ನಿವಾರಿಸದೇನೆ ಸರ್ಕಾರದ ಪರವಾಗಿ ಮಾತಾಡುವಂಥದ್ದು ಈ ತರ ಆಗಿರಬಾರ್ದು. ಹಾಗಾಗಿ ಇಲ್ಲಿ ಯಾರು ಫೇವರ್ ಆಗಿ ಸರ್ಕಾರದ ಫೇವರ್ ಆಗಿ ತೀರ್ಪನ್ನ ಕೊಡ್ತಾರೆ ಅಥವಾ ಸರ್ಕಾರದ ಪರವಾಗಿ ಕೆಲಸ ಮಾಡುವಂತಹ ಮನಸ್ಥಿತಿ ಉಳ್ಳಂತಹ ಯಾರು ನ್ಯಾಯಾಧೀಶರು ಇರ್ತಾರೆ ಇವ್ರ ಮೇಲೆ ಸರ್ಕಾರ ಪ್ರಭಾವ ಬೀರುತ್ತೆ. ಅವ್ರಿಗೆ ಸರ್ಕಾರದ ಪರವಾಗಿ ಕೊಟ್ಟಂತಹ ಕೆಲವು ತೀರ್ಪುಗಳಿಂದ ಸರ್ಕಾರ ಖುಷಿಯಾಗಿ ಅವರ ಅವಧಿ ಮುಗಿದ ನಂತರ ಅವ್ರಿಗೆ ಯಾವ್ದಾದ್ರು ಒಂದು ಒಳ್ಳೆ ಸರ್ಕಾರಿ ಇದರಲ್ಲಿ ವ್ಯವಸ್ಥೆಯಲ್ಲಿ ಒಂದು ಉದ್ಯೋಗನ ಕಲ್ಪಿಸ್ಕೊಡ್ಬೋದು. ಉದಾಹರಣೆಗೆ ನಾವು 2014ರಲ್ಲಿ ನೋಡಿರೋ ತರ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಬ್ಬರನ್ನ ಕೇರಳ ಗವರ್ನರ್ ಆಗಿ ಮಾಡುವಂತ ಪ್ರಯತ್ನ ಆಯ್ತು. ಅದಾದ ನಂತರ ಏನು ರಂಜನ್ ಗೊಗೊಯ್ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ರು. ಈ ರೀತಿ ವ್ಯವಸ್ಥೆಗಳು ಅವರು ಸರ್ಕಾರದ ಮೇಲೆ ಸರ್ಕಾರದವರು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಪ್ರಭಾವ ಬೀರುವಂತಹ ಪ್ರಯತ್ನ ಮಾಡಿದಾಗ ನಮ್ಮ ಇಂಡಿಯನ್ ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಇಂಡಿಪೆಂಡೆಂಟ್ ಅಂತ ಇದೆ. ಇದು ಸ್ವತಂತ್ರವಾಗಿರ್ಬೇಕು. ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಎಲ್ಲರಿಂದವೂ ಸ್ವತಂತ್ರವಾಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ನಾವು ಸಪರೇಟ್ ಆಗಿ ಇದನ್ನ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ನ್ಯಾಯಾಂಗ ವ್ಯವಸ್ಥೆನ. ಅಂತದ್ರಲ್ಲಿ ನೀವು ಕೊಲಿಜಿಯಂ ಸಿಸ್ಟಮ್ ಮೂಲಕ ಸರ್ಕಾರಕ್ಕೆ ಪೂರ್ವಕವಾಗಿ ಕೆಲಸ ಮಾಡುವಂತ ಲಾಯರ್ಸ್ ನ ಅಥವಾ ಜಡ್ಜಸ್ ನ ನಾವು ಕರ್ಕೊಂಡ್ ಬಂದ್ರೆ ಸರ್ಕಾರದ ಪರವಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಹಕ್ಕುಗಳ ಇದು ಚ್ಯುತಿ ಆಗುವಂತ ಸಂಭವ ಇರುತ್ತೆ. ಹಾಗಾಗಿ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಈ ಎಲ್ಲಾ ಅಂಶಗಳನ್ನ ಇವರು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಉದಾಹರಣೆಗೆ ನಾವು ಬ್ರಿಟನ್ ನಲ್ಲಿ ಮತ್ತೆ ಅಮೆರಿಕ ಈ ತರದ ವಿದೇಶಗಳಲ್ಲೆಲ್ಲ ಮುಖ್ಯ ನ್ಯಾಯಮೂರ್ತಿಗಳು ಕೆಲಸ ಮಾಡಿದ ಏನು ಅವರ ರಿಟೈರ್ಮೆಂಟ್ ಆಗದ ನಂತರ ಸರ್ಕಾರದ ಯಾವುದೇ ಹುದ್ದೆಗಳನ್ನ ಹಿಡಿಬೇಕಾದ್ರೆ ಅವರಿಗೆ ಕನಿಷ್ಠ 3 ವರ್ಷ 2 ವರ್ಷ ಆ ತರದ್ದು ಕೂಲಿಂಗ್ ಪೀರಿಯಡ್ ಅನ್ನೋದನ್ನ ಅವರು ಸೆಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿರುವಂತಹ ನ್ಯಾಯಮೂರ್ತಿಗಳು ಸರ್ಕಾರದ ಪರವಾಗಿ ತೀರ್ಪನ್ನ ಅಥವಾ ಸರ್ಕಾರದ ವಿರೋಧವಾಗಿ ಅವರು ಯಾವುದೇ ರೀತಿಯ ಪ್ರಿಜುಡೈಸ್ ಮೈಂಡ್ ಇಲ್ದೇನೆ ಪೂರ್ವಗ್ರಹ ಪೀಡಿತರಾಗದೇನೆ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಿರೋ ತರ ಅವರು ತೀರ್ಪನ್ನ ಕೊಡ್ತಾರೆ. ಇದರಿಂದ ಸರ್ಕಾರ ಇವ್ರ ಮೇಲೆ ನ್ಯಾಯಾಂಗದ ಇಲಾಖೆಯ ಮೇಲೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಪ್ರಭಾವ ಬೀರುವಂತದ್ದೆಲ್ಲವೂ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಮ್ಮ ಏನು 1949 ಅಲ್ಲಿ ಆಗಿರೋ ಏನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿ ಆಗಿರುವಂತಹ ಡಿಬೇಟ್ಗಳನ್ನ ನಾವು ನೋಡೋದಾದ್ರೆ ಈ ರೀತಿ ಜಡ್ಜಸ್ಗಳು ಅಥವಾ ನ್ಯಾಯಾಂಗ ಇಲಾಖೆಯಿಂದ ಅವರು ಏನು ರಿಟೈರ್ಡ್ ಆಗ್ತಾರಲ್ಲ ಅದರ ನಂತರ ಸರ್ಕಾರದ ಜೊತೆಗೆ ಯಾವ್ದಾದ್ರು ಇಲಾಖೆಗಳಲ್ಲಿ ಅಥವಾ ಸರ್ಕಾರದ ಹುದ್ದೆಗಳನ್ನ ಪಡೆಯೋದ್ರಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಿರೋ ಡಿಬೇಟ್ಗಳನ್ನ ನಾವು ಗಮನಿಸಿದ್ರೆ ಅಲ್ಲಿ 1949 ಅಲ್ಲಿ ಆಗಿರುವಂತಹ ಡಿಬೇಟ್ಗಳಲ್ಲಿ KT ಶಾ ಅನ್ನೋ ವ್ಯಕ್ತಿಯೊಬ್ರು, ಅವರು ಕೂಡ ಬಿಹಾರದಿಂದ ಎಲೆಕ್ಟೆಡ್ ಆಗಿ ಹೋಗಿರ್ತಾರೆ. ಅವರು ಇದನ್ನ ಬಿಲ್ ಪಾಸ್ ಮಾಡ್ತಾರೆ. ಅಂತಂದ್ರೆ ಯಾವುದೇ ವ್ಯಕ್ತಿ ಈ ಜಡ್ಜ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, ಹೈಕೋರ್ಟ್ ಜಡ್ಜ್ ಆಗಿರುವಂತ ವ್ಯಕ್ತಿ ಆತನ ರಿಟೈರ್ಡ್ ಆದ ನಂತರ ಆತ ಸರ್ಕಾರದ ಇದರಲ್ಲಿ ಜೊತೆಗೆ ಯಾವ್ದಾದ್ರು ಒಂದು ಹುದ್ದೆಗಳನ್ನ ಪಡೆಯುವ ವ್ಯವಸ್ಥೆಯಲ್ಲಿ ಕನಿಷ್ಠ ಪಕ್ಷ ಅವನಿಗೆ 5 ವರ್ಷಗಳ ಕಾಲ ಕೂಲಿಂಗ್ ಪೀರಿಯಡ್ ನಾವು ಸೆಟ್ ಮಾಡಬೇಕು ಅಂತ ಹೇಳಿ KT ಶಾ ಅನ್ನೋರು ಬಿಲ್ ಪಾಸ್ ಮಾಡ್ತಾರೆ. ಅದಕ್ಕೆ ಒಟ್ಟಾರೆಯಾಗಿ ಇಡೀ ಸದನದಲ್ಲಿ ಇಲ್ಲ ಆ ತರದ್ ಬೇಡ ಅಂತೇಳಿ ಅದನ್ನ ವೋಟ್ಗೂ ಹಾಕ್ತಾರೆ. ಅದಾದ ನಂತರ ಅದು ಆ ಮೆಥಡ್ ಬೇಡ ಅಂತೇಳಿ ಅದನ್ನ ಕ್ಲೋಸ್ ಮಾಡ್ತಾರೆ. ಆದ್ಮೇಲೆ ಅಂಬೇಡ್ಕರ್ ಅವರು ಕೂಡ ಅದ್ರ ಮೇಲೆ ಮಾತಾಡಿ ಚರ್ಚೆ ಮಾಡ್ತಾರೆ. ನ್ಯಾಯಾಂಗ ವ್ಯವಸ್ಥೆ ಕೇವಲ ಕಾನೂನು ಬಗ್ಗೆ ಹಕ್ಕುಗಳ ಬಗ್ಗೆ ಮಾತ್ರ ಗಮನ ಹರಿಸುತ್ತೆ. ಆದ್ರೆ ಇಲ್ಲಿ ಸರ್ಕಾರ ಕಾನೂನಿನ ಮೇಲೆ ಅಥವಾ ನ್ಯಾಯಾಂಗದ ಇಲಾಖೆಯ ಮೇಲೆ ಪ್ರಭಾವ ಬೀರೋದು ಅತ್ಯಂತ ಕಡಿಮೆ ಇದೆ ಇಲ್ಲಿ. ಹಾಗಾಗಿ ಈ ರೀತಿ ನಾವು ಕೂಲಿಂಗ್ ಪೀರಿಯಡ್ ನ ಏರುವಂತದ್ದು ನಮ್ಮ ದೇಶಕ್ಕೆ ಇದು ಸಮಂಜಸ ಅಲ್ಲ ಅಂತೇಳಿ ಅಂದಿನ ಕಾಲಕ್ಕೆ 1949 ಅಲ್ಲಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದ್ರೆ ಇತ್ತೀಚಿನ ವಿದ್ಯಮಾನಗಳನ್ನು ನಾವೆಲ್ಲ ಗಮನಿಸಿರೋ ತರ ಸರ್ಕಾರನು ಕೂಡ ನ್ಯಾಯಾಂಗ ಇಲಾಖೆನ ಪ್ರಭಾವಿಸುತ್ತೆ, ನ್ಯಾಯಾಂಗ ಇಲಾಖೆ ಕೂಡ ಸರ್ಕಾರನ ಪ್ರಭಾವಿಸುತ್ತೆ ಅನ್ನೋದು ಅದು ಎಲ್ಲರಿಗೂ ಕೆಲವಾರು ಪ್ರಕರಣಗಳಲ್ಲಿ ನಾವು ನೋಡಿದೀವಿ. ಸೊ ಹಾಗಾಗಿ ಈ ಕೊಲಿಜಿಯಂ ವ್ಯವಸ್ಥೆ ಕೆಲಸ ಮಾಡುವಂತಹ ಇದರಲ್ಲಿ ಇದನ್ನೆಲ್ಲವನ್ನು ಪರಿಗಣಿಸಬೇಕಾಗುತ್ತೆ. ಸರ್ಕಾರದ ಮೇಲೆ, ಸರ್ಕಾರ ಈ ನ್ಯಾಯಾಧೀಶರ ಮೇಲೆ ಅಥವಾ ಸರ್ಕಾರದ ಚಿಂತನೆಗಳು ಸಿದ್ಧಾಂತಗಳು ಈ ನ್ಯಾಯಾಧೀಶರ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರದೇನೆ, ಇವರು ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತರಾಗದೇನೆ, ಅವರು ಯಾವುದೇ ರೀತಿ ಏಕಪಕ್ಷೀಯವಾಗಿ ನಿರ್ಧಾರನ ಕೈಗೊಳ್ಳದೇನೆ ದ್ವಿಪಕ್ಷೀಯವಾಗಿ ಎರಡೂ ಕಡೆಯವರ ವಾದ ವಿವಾದಗಳನ್ನ ಆಲಿಸಿ ಸಮರ್ಪಕವಾಗಿ ತೀರ್ಪು ಕೊಡುವಂತಹ ನ್ಯಾಯಾಧೀಶರನ್ನ
ಈ ಕೊಲಿಜಿಯಂ ಆಯ್ಕೆ ಮಾಡಲಿ. ಇದ್ರ ಮೂಲಕ ಭಾರತದ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆನ ಎತ್ತಿಡಿಯುವಂತ ಕೆಲಸಕ್ಕೆ ಈ ಕೊಲಿಜಿಯಂ ಸಿಸ್ಟಮ್ ತುಂಬಾನೇ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಮತ್ತೆ ಉತ್ತಮವಾಗಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಸೊ ನೆಕ್ಸ್ಟ್ ಆರ್ಟಿಕಲ್ ನಾವು ಗಮನಿಸಬಹುದು. ಇಲ್ಲಿ ಕರ್ಬಿಂಗ್ ಡೆಲ್ಟಾ ಅಂತ ಒಂದು ಹೆಡ್ಡಿಂಗ್ ಅಲ್ಲಿ ಕೊಟ್ಟಿರುವಂತ ಆರ್ಟಿಕಲ್ ಅಲ್ಲಿ ಇದರಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡಿದ್ದಾರೆ, ಒಂದನ್ನ ಇನ್ಸಾಕಾಗ್ ಅನ್ನೋದನ್ನ ಒಂದು ಮೆನ್ಷನ್ ಮಾಡಿದ್ದಾರೆ ಕರ್ಬಿಂಗ್ ಡೆಲ್ಟಾ ಅನ್ನೋ ಕೆಳಗಡೆ. ಇದರಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಹಾರಾಷ್ಟ್ರ ಮತ್ತೆ ಕೇರಳದಲ್ಲಿ ಏನು ನಾವು ಕೋವಿಡ್ ಪ್ರಕರಣಗಳು ನೋಡ್ತಾ ಇದ್ದೀವಿ, ಮುಕ್ಕಾಲ್ ಭಾಗ ಅಂದ್ರೆ 4 ಪ್ರಕರಣಗಳಲ್ಲಿ 1 ಪ್ರಕರಣ ಈ ಮಹಾರಾಷ್ಟ್ರ ಮತ್ತೆ ಕೇರಳದಿಂದನೇ ವರದಿಯಾಗ್ತಾ ಇದೆ ಅಂತಂದ್ರೆ ಅರ್ಥ ಕೇರಳ ಮತ್ತೆ ಮಹಾರಾಷ್ಟ್ರ ಎರಡೂ ರಾಜ್ಯಗಳಲ್ಲಿ ಪ್ರಕರಣ ದಿನ ದಿನ ಹೆಚ್ಚಾಗ್ತಾ ಇದೆ. ಮತ್ತೆ ಈ ಡೆಲ್ಟಾ ವೈರಸ್ ಏನಿದೆ ಇದು ಕೂಡ ಜಾಸ್ತಿ ಆಗ್ತಾ ಇದೆ. ಒಂದ್ ಕಾಲದಲ್ಲಿ ನಾವು ಕರೋನಾನ ಚೆನ್ನಾಗಿ ನಿಯಂತ್ರಣ ಮಾಡಿದ್ದು ಮತ್ತೆ ಅದಕ್ಕೆ ಆರೋಗ್ಯ ವ್ಯವಸ್ಥೆ ಎಲ್ಲ ಚೆನ್ನಾಗಿರುವಂತದ್ದು, ಪ್ರೈಮರಿ ಹೆಲ್ತ್ ಸೆಕ್ಟರ್ ಆಗಿರ್ಬೋದು, ಮೆಟರ್ನಿಟಿ ರೇಟ್ ಆಗಿರ್ಬೋದು, ಚೈಲ್ಡ್ ಮಾರ್ಟಾಲಿಟಿ ರೇಟ್ ಆಗಿರ್ಬೋದು, ಈ ತರದ್ದೆಲ್ಲ ಚೆನ್ನಾಗಿರುವಂತದ್ದು, ಲಿಟ್ರಸಿ ರೇಟ್ ಎಲ್ಲ ಚೆನ್ನಾಗಿರುವಂತದ್ದು ಕೇರಳದಲ್ಲಿ. ಒಂದ್ ಕಾಲದಲ್ಲಿ ಕೇರಳ ಮಾಡಲು ಎಲ್ಲದರಲ್ಲೂ ನಾವು ಎಕ್ಸಾಂಪಲ್ಸ್ ನ ಕೊಡ್ತಾ ಇದ್ವಿ. ಆದ್ರೆ ಈಗ ಕೇರಳ ಮತ್ತೆ ಮಹಾರಾಷ್ಟ್ರದಲ್ಲಿ ಎರಡೂ ಕಡೆ ಹೆಚ್ಚಾಗ್ತಾ ಇರೋದ್ರಿಂದ ಈ ಪ್ರಕರಣಗಳು ಅಲ್ಲೆಲ್ಲೋ ಈ ಮಾಡಲು ಫೇಲ್ಯೂರ್ ಆಗ್ತಾ ಇದೆ. ಇನ್ನ ಹೆಚ್ಚಾಗಿ ಇನ್ನ ಎಫೆಕ್ಟಿವ್ ಮೆಸರ್ಸ್ ನ ನೀವು ತಗೋಬೇಕು ಅಂತ ಹೇಳಿ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಇನ್ಸಾಕಾಗ್ ಅನ್ನೋದನ್ನ ಒಂದು ಬಳಸಿದ್ದಾರೆ. ಅಂತಂದ್ರೆ ಇಂಡಿಯನ್ SARS-CoV-2 ಜಿನೋಮಿಕ್ಸ್ ಕನ್ಸೋರ್ಟಿಯಂ ಅಂತ. ಇದರಲ್ಲಿ ಯಾವುದು ಏನು ಮ್ಯೂಟೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದೀವಲ್ಲ ಈ ಕೋವಿಡ್ ವೈರಸ್ ನ ಜೀನ್ಸ್, ಇದರಲ್ಲಿ ಅದನ್ನ ಮಾನಿಟರ್ ಮಾಡುವಂಥದ್ದು. ದೇಶದ ವಿವಿಧೆಡೆ ಭಾಗದಲ್ಲಿ ಆಗ್ತಿರುವಂತಹ ಏನು ಪ್ರಕರಣಗಳಿದಾವೆ ಅದರಲ್ಲಿ ಏನು ಪೇಷಂಟ್ಸ್ ಗಳ ಪಾಸಿಟಿವ್ ರೇಟ್ ಇರುತ್ತೆ, ಅಂದ್ರೆ ಒಂದು ರಾಜ್ಯ ಉದಾಹರಣೆಗೆ ಕರ್ನಾಟಕದಲ್ಲಿ ಒಟ್ಟಾರೆ ಪ್ರಕರಣಗಳಲ್ಲಿ ಏನು ಪಾಸಿಟಿವ್ ಇರುತ್ತೆ ಪ್ರಕರಣಗಳಲ್ಲಿ, ಇದರಲ್ಲಿ 5% ಪಾಸಿಟಿವ್ ಪ್ರಕರಣಗಳನ್ನ ಅದರಲ್ಲಿರುವಂತಹ ಏನು ವೈರಸ್ ಇರುತ್ತಲ್ಲ ಅದರಲ್ಲಿರುವಂತಹ ಜೀನೋಮ್ನ ಚೆಕ್ ಮಾಡುವಂಥದ್ದು. ಈ ರೀತಿ ಒಟ್ಟಾರೆ ದೇಶದ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಒಂದು ಕನ್ಸೋರ್ಟಿಯಂ ಇದೊಂದು ಇದನ್ನು ನೀವು ನೋಡಬಹುದು, ಜಾಯಿಂಟ್ಲಿ ಎಸ್ಟಾಬ್ಲಿಷ್ಡ್ ಬೈ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, DBT ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ದಿ ಬಯೋಟೆಕ್ನಾಲಜಿ ಇರ್ಬೋದು, CSIR ಸೆಂಟ್ರಲ್ ಇಂಡಸ್ಟ್ರಿಯಲ್ ರಿಸರ್ಚ್ ಏನಿದೆಯಲ್ಲ, ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಈ ಎಲ್ಲಾ 4 ಸಂಸ್ಥೆಗಳು ಸೇರಿ ಇವರು ಒಂದು ಕನ್ಸೋರ್ಟಿಯಂ ಅನ್ನು ಮಾಡಿದವೆ. ಇದರಲ್ಲಿ ಎಲ್ಲರ ಸಹಭಾಗಿತ್ವದಿಂದ ಇದು ಆಗಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ಟು ಅಸೆಸ್ ಏನಕ್ಕಾಗಿರುವುದು, SARS-CoV-2 ವೈರಸಸ್ ವೇರಿಯಂಟ್ಸ್ ಫ್ರಮ್ ಇಂಡಿಯನ್ ಪೇಷಂಟ್ಸ್, ಏನು ಯಾವ್ದಾವ್ದು ರೀತಿ ವಿಧವಾದ ತಳಿಗಳು ಏನೇನು ಇಲ್ಲಿ ಕರ್ನಾಟಕದಲ್ಲಿ ಒಂಥರ ತಳಿ ಆಗ್ತಿದೆ, ಇಲ್ಲೊಂಥರ ಆಗಿದೆ, ಒಟ್ಟಾರೆ ಡೆಲ್ಟಾ ಅಂತ ಆಗಿದೆ. ಇವಾಗ ಈ ಡೆಲ್ಟಾದಲ್ಲಿ ಮತ್ತೆ ಎಷ್ಟೆಷ್ಟೆಲ್ಲ ಪ್ರಮಾಣದಲ್ಲಿ ಇದು ಮ್ಯೂಟೆಂಟ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಇದು ತಿಳ್ಕೊಳ್ಳೋದಕ್ಕೋಸ್ಕರ ಆಗಿರುವಂತಹ ಒಂದು ಕನ್ಸೋರ್ಟಿಯಂ. ಕವರ್ಸ್ ದ ಎಂಟೈರ್ ಕಂಟ್ರಿ ಥ್ರೂ ಇದು 28 ಲ್ಯಾಬೊರೇಟರೀಸ್ ಇದೆ. ಇದ್ರ ಜೊತೆಯಲ್ಲಿ 300+ ಸೆಂಟಿನಲ್ ಸೈಟ್ಸ್ ಅಂತಂದ್ರೆ ನಿರಂತರವಾಗಿ ಮಾನಿಟರ್ ಮಾಡುವಂತ ಸೈಟ್ಸ್ ಇದೆ. ಅಂಡ್ ನೆಟ್ವರ್ಕ್ಸ್ ಆಫ್ ದಿ ಹಾಸ್ಪಿಟಲ್ಸ್, ಕರ್ನಾಟಕದಿಂದ ಇಲ್ಲಿ ಇದಕ್ಕೆ ನಿಮಾನ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಮೆಂಟಲ್ ಹೆಲ್ತ್ ಅವ್ರದ್ದು ಏನ್ ಸಂಸ್ಥೆ ಇದೆ ಕರ್ನಾಟಕದಿಂದ ಇದೊಂದು ನೋಡಲ್ ಏಜೆನ್ಸಿಯಾಗಿ ಈ ಇನ್ಸಾಕಾಗ್ಗೆ ಇದು ಕೆಲಸ ಮಾಡ್ತಾ ಇದೆ. ದ ನೆಟ್ವರ್ಕ್ ಕ್ಯಾರೀಸ್ ಔಟ್ ದ ಹೋಲ್ genome sequencing of the SARS-CoV-2 virus across the nations, aiding the understanding of how the virus spreads and evolves and provide the information to aid public health response. ಇದರಲ್ಲಿ ಯಾವ ರೀತಿ ಇದು ಮ್ಯೂಟೆಂಟ್ ಆಗ್ತಾ ಇದೆ ಮತ್ತೆ ಇದರಿಂದ ನಾವು ಹೇಗೆ ಇದನ್ನ ರಕ್ಷಣೆ ಮಾಡ್ಕೋಬೇಕು ನಮ್ಮನ್ನ ನಾವು ಅನ್ನೋದ್ರ ಬಗ್ಗೆ ಇದು ಸಂಪೂರ್ಣವಾಗಿ ಮಾಹಿತಿ ಕೊಡುವಂತದ್ದು, ಎಷ್ಟು ಪ್ರಮಾಣದಲ್ಲಿ ಹರಡ್ತಾ ಇದೆ, ಯಾವ್ದಾವ್ದೆಲ್ಲ ಮ್ಯೂಟೇಟ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸೋದಕ್ಕೆ ಅಂತ ಇರುವಂತ ಒಂದು ಪ್ಲಾಟ್ಫಾರ್ಮ್ ಅಂತ ಕರಿಬಹುದು ನಾವು ಇದನ್ನ, ಕನ್ಸೋರ್ಟಿಯಂ ಇದು. ಸೊ ನೆಕ್ಸ್ಟ್ ಆರ್ಟಿಕಲ್ ಫೋಕಸಿಂಗ್ ಆನ್ ಡಿಸೀಸಸ್ ಸೈಡ್ಲೈನ್ಡ್ ಬೈ ದಿ COVID-19. ಈಗ ನಾವು ಏನು ದೇಶದ ಎಲ್ಲ ಕಡೆ ನೋಡ್ತಾ ಇರೋ ತರ ಕೋವಿಡ್ ಹೆಚ್ಚಾಗಿರೋ ಕಾರಣದಿಂದ ಬೇರೆ ಏನು ಕಾಯಿಲೆಗಳಿದಾವೆ ಅದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಿದೀವಿ. ಎಲ್ಲ ನಮ್ಮ ಹ್ಯೂಮನ್ ರಿಸೋರ್ಸ್ ಅಥವಾ ಫಂಡ್ಸ್ ಎಲ್ಲದನ್ನು ನಾವು ಕೋವಿಡ್ಗೆ ಅಂತೇಳಿ ಡೈವರ್ಟ್ ಮಾಡಿದೀವಿ. ಸೊ ಹಾಗಾಗಿ ಏನು ನಾವು ನೆಗ್ಲೆಕ್ಟ್ ಮಾಡಿದೀವಲ್ಲ ಅದ್ರ ಬಗ್ಗೆ ಮತ್ತೆ ನಾವು ರೀಫೋಕಸ್ ಮಾಡಬೇಕು ಅಂತ ಆರ್ಟಿಕಲ್ ಇದನ್ನು ಕ್ಲೈಮ್ ಮಾಡ್ತಾ ಇದೆ. ಫೋಕಸಿಂಗ್ ಆನ್ ಡಿಸೀಸಸ್ ಸೈಡ್ಲೈನ್ ಬೈ ದ COVID-19. ಇದರಲ್ಲಿ ನಾವು ಮುಖ್ಯವಾಗಿ ನಮಗೆ ಯಾವುದು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಏನಿದೆ, ಉದಾಹರಣೆಗೆ BP ಆಗಿರ್ಬೋದು, ಶುಗರ್, ಹಾರ್ಟ್ ಇದಕ್ಕೆ ಸಂಬಂಧಪಟ್ಟಂತದ್ದು, ಒಬ್ಬರಿಂದ ಒಬ್ಬರಿಗೆ ಹರಡದಂತ ಕಾಯಿಲೆಗಳು ಏನಿದಾವೆ ಅದೆಲ್ಲವೂ ಕೂಡ ಇಲ್ಲಿ NCD ಕೆಳಗಡೆ ಬರುವಂತ ಕಾಯಿಲೆಗಳು. ಈ ತರದ ಕಾಯಿಲೆಗಳ ಬಗ್ಗೆ ನಾವು ರಿಸರ್ಚ್ ಆಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂತ ಬೇಸಿಕ್ ಪ್ರೈಮರಿ ಹೆಲ್ತ್ ಸೆಕ್ಟರ್ ಫೆಸಿಲಿಟೀಸ್ ಗಳನ್ನ ನಾವು ನೆಗ್ಲೆಕ್ಟ್ ಮಾಡಿದೀವಿ. ಸೊ ಇದರಲ್ಲಿ ಈ ಆರ್ಟಿಕಲ್ ಅಲ್ಲಿ ಕ್ಲೈಮ್ ಮಾಡ್ತಿರೋ ಪ್ರಕಾರ ನಿಯರ್ಲಿ 71% ಆಫ್ ಆಲ್ ಡೆತ್ಸ್ ವರ್ಲ್ಡ್ ವೈಡ್ ಅಕರ್ ಡ್ಯೂ ಟು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಅಂತಂದ್ರೆ ಅವರು ಮುಖ್ಯವಾಗಿ ಜಗತ್ತಿನಲ್ಲಿ ಎಷ್ಟೆಲ್ಲ ಸಾವಿನ ಪ್ರಮಾಣ ಆಗ್ತಾ ಇದೆ ಇದರಲ್ಲಿ 71% ಜಗತ್ತಿನಾದ್ಯಂತ ಆಗ್ತಿರೋದು ಇದರಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇಂದನೇ ಆಗ್ತಾ ಇದೆ. ಅಂದ್ರೆ ಇದ್ರ ಪೊಟೆನ್ಶಿಯಲಿಟಿ ನಾವು ಗಮನಿಸಬಹುದು ಇಲ್ಲಿ. ಸಚ್ ಯಾವ್ದಾದ್ರಲ್ಲಿ ಹೈಪರ್ ಟೆನ್ಷನ್, ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಮತ್ತೆ ಕ್ರೋನಿಕ್ ರೆಸ್ಪಿರೇಟರಿ ಡಿಸೀಸಸ್ ಅಂಡ್ ಕ್ಯಾನ್ಸರ್ಸ್.
ಇವೆಲ್ಲ ಮುಖ್ಯವಾಗಿ ಏನು ಮನುಷ್ಯನನ್ನ ಬಲಿ ತೆಗೆದುಕೊಳ್ತಿರುವಂತಹ ಕಾಯಿಲೆಗಳಿವು. ಹೈಪರ್ ಟೆನ್ಷನ್, ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್, ಕ್ರೋನಿಕ್ ಈ ತರ ರೆಸ್ಪಿರೇಟರಿ ಡಿಸೀಸಸ್ ಸಂಬಂಧಪಟ್ಟಿರೋದು, ಮತ್ತೆ ಕ್ಯಾನ್ಸರ್ನು ಕೂಡ. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಸಚ್ ಆಸ್ ಸ್ಟ್ರೋಕ್ ಆಗಿರ್ಬೋದು, ಏನು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಮತ್ತೆ ಕರೋನರಿ ಆರ್ಟರಿ ಡಿಸೀಸಸ್ ಆರ್ ದ ಟಾಪ್ ಕಾಸಸ್ ಆಫ್ ದ ಗ್ಲೋಬಲ್ ಡೆತ್ಸಸ್. ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಲ್ಲಿ ಈ ಏನ್ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಈ ತರದೆಲ್ಲ ಇದೆಯಲ್ಲ, ಇದು ಮುಖ್ಯವಾದ ಕಾರಣ. ಜಾಗತಿಕವಾಗಿ ಏನೆಲ್ಲ ಮರಣ ಪ್ರಮಾಣ ಜಾಸ್ತಿ ಆಗ್ತಾ ಇದೆಯಲ್ಲ, ಅದಕ್ಕೆ ಈ ಮುಖ್ಯವಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್, ಹೃದಯ ಸಂಬಂಧಿತ ಕಾಯಿಲೆಗಳಿಂದಾನೇ ಅತಿ ಹೆಚ್ಚಾಗಿ ಜಾಗತಿಕವಾಗಿ ಮರಣ ಹೊಂದುತ್ತಿರೋದು ಅಂತ ಇವರು ಕ್ಲೈಮ್ ಮಾಡ್ತಾ ಇದ್ದಾರೆ. 1 out of every 4 deaths occurs due to the cardiovascular disease, especially among younger patients. ನೋಡಿ, ಇಲ್ಲಿ ನಾವು ಗಮನಿಸಬಹುದು, ಯಂಗರ್ ಪೇಷಂಟ್ಸ್ ಗಳಲ್ಲಿ ಅತಿ ಹೆಚ್ಚಾಗಿ ಈ ಕಾರ್ಡಿಯೋವ್ಯಾಸ್ಕ್ಯುಲರ್, ಹೃದಯ ಸಂಬಂಧಿ ಕಾಯಿಲೆಗಳಿಂದ ಮರಣ ಹೊಂದುತ್ತಿರುವುದು. ನಾವು ಜಾಗತಿಕವಾಗಿ ನೋಡಿದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಯಂಗ್ ಪೇಷಂಟ್ಸ್ ಗಳು ಜಾಸ್ತಿಯಾಗಿ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಮತ್ತೆ ಪ್ರಿಮೆಚೂರ್ ಲಾಸಸ್ ಆಫ್ ಲೈಫ್ ಡ್ಯೂ ಟು ದಿ NCDs is a age group 30 to 69 years is very high in Indians. ನಾವು ಇಂಡಿಯಾದ ಕಂಟೆಕ್ಸ್ಟ್ ಅಲ್ಲಿ ಮಾತಾಡೋದಾದ್ರೆ ಪ್ರಿಮೆಚೂರ್ ಲಾಸ್, ಏನು ಅವಧಿ ಪೂರ್ಣವಾಗಿ ಇವರು ತೀರೋಗ್ತಾ ಇದ್ದಾರೆ. ಯಾವುದು 30 ರಿಂದ 69 ವರ್ಷದ ಒಳಗಿನ ವ್ಯಕ್ತಿಗಳು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇಂದನೇ ಹೆಚ್ಚಾಗಿ ಮರಣವನ್ನು ಹೊಂದಿರತಕ್ಕಂಥದ್ದು, ಭಾರತೀಯರಲ್ಲಿ ವಿಶೇಷವಾಗಿ. ಅದರಲ್ಲೂ ಮತ್ತೆ ಯಂಗರ್ ಪೇಷಂಟ್ಸ್ ಗಳು ಜಾಸ್ತಿಯಾಗಿ ತೀರೋಗ್ತಾ ಇದ್ದಾರೆ. Half the deaths due to the cardiovascular diseases occurs in the age group of 40 to 69. ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ 40 ರಿಂದ 69 ವರ್ಷದ ಒಳಗಿರುವಂತಹ ವ್ಯಕ್ತಿಗಳಿಗೆ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಟು ಅಡ್ರೆಸಿಂಗ್ ದ ಗ್ರೋತ್ ಆಫ್ ಬರ್ಡನ್ NCDs, ಈ ತರದ ಕಾಯಿಲೆಗಳನ್ನ ಗಮನದಲ್ಲಿರಿಸಿಕೊಂಡು ನ್ಯಾಷನಲ್ ಹೆಲ್ತ್ ಮಿಷನ್ಸ್ ಲಾಂಚ್ಡ್, NHM ಏನಿದೆ ಲಾಂಚ್ ಮಾಡಿ, ಗವರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಲಾಂಚ್ ಮಾಡಿರುವಂತಹ ಮಿಷನ್ ಇದು. ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್, ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂಡ್ ಸ್ಟ್ರೋಕ್, ಇದನ್ನ ಜಾರಿಗೊಳಿಸಿದ್ದಾರೆ. ನ್ಯಾಷನಲ್ ಹೆಲ್ತ್ ಮಿಷನ್ ಕೆಳಗಡೆ ನಾವು ಮತ್ತೆ ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಅಂತ ನೋಡ್ತೀವಿ, ಮತ್ತೆ NHRM ನ್ಯಾಷನಲ್ ಹೆಲ್ತ್ ರೂರಲ್ ಹೆಲ್ತ್ ಮಿಷನ್ ಅಂತ ನೋಡ್ತೀವಿ. NHRM ಮತ್ತೆ NHUM ಈ ಎರಡರಲ್ಲೂ ನೋಡ್ತೀವಿ. ಇದು ಗ್ರಾಮೀಣ ಭಾರತದ ಸಂಬಂಧಪಟ್ಟಂತೆ ಆರೋಗ್ಯ ಕ್ಷೇತ್ರಕ್ಕೆ ಇದು ಹೆಚ್ಚಾಗಿ ಗಮನ ಕೊಡುತ್ತೆ. ಇದು ನಗರಗಳಲ್ಲಿ ಬರುವಂತಹ ಆರೋಗ್ಯ ಸಮಸ್ಯೆಗಳಿಗೆ ಇದು ನೋಡ್ಕೊಳ್ಳುತ್ತೆ. ಇದರಲ್ಲಿ ನಾವು ಈ ಎರಡರಲ್ಲೂ ಸೇರಿಸಿ ನಾವು NCD ಏನು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಗಳಿದಾವಲ್ಲ, ಕ್ಯಾನ್ಸರ್, ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್, ಸ್ಟ್ರೋಕ್ ಈ ತರದಕ್ಕೆ ಸಂಬಂಧಪಟ್ಟಿರೋ ತರ ಇವೆರಡರಲ್ಲೂ ನಾವು ಇನ್ಕ್ಲೂಡ್ ಮಾಡಿದೀವಿ. ಅದನ್ನು ಮುಖ್ಯವಾಗಿ ಈ NCDs ಗಳಿಗೆ ಈ ಮಿಷನ್ ಅಲ್ಲಿ ನಾವು ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ಫೋಕಸಿಂಗ್ ದ ಸ್ಟ್ರೆಂಥನಿಂಗ್, ಅದರಲ್ಲಿ ಮುಖ್ಯವಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್, ಪ್ರಮೋಟಿಂಗ್ ಗುಡ್ ಹೆಲ್ತ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಅರ್ಲಿ ಡಯಾಗ್ನೋಸಿಸ್, ಮ್ಯಾನೇಜ್ಮೆಂಟ್ ಅಂಡ್ ರೆಫರಲ್. ನೋಡಿ, ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಿದ್ವು ಯಂಗರ್ ಪೇಷಂಟ್ಸ್ ಗಳಲ್ಲಿ ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆಗಳನ್ನ ನಾವು ಗಮನಿಸ್ತಾ ಇದೀವಿ. ಇದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲ್ಸ್ ಏನಿದೆ, ನಮ್ಮ ಜೀವನ ಪದ್ಧತಿ ಏನಿದೆ, ನಾವು ಹೆಚ್ಚಾಗಿ ಏನು ಫ್ಯಾಟಿ ಆಸಿಡ್ಸ್ ಇರೋಂತ ಫುಡ್ಸ್ ತಗೊಂತಾ ಇದೀವಿ. ಮತ್ತೆ ನಮ್ಮ ಏನು ನಾವು ಡೇ ಶಿಫ್ಟ್ ಮಾಡೋದು ಮತ್ತೆ ನೈಟ್ ಶಿಫ್ಟ್ ವರ್ಕ್ ಮಾಡುವಂತದ್ದು, ಒಟ್ಟಾರೆಯಾಗಿ ನಮ್ಮ ಜೀವನದ ಕ್ರಮ ಏನಿದೆ ಅದೆಲ್ಲವೂ ಇಲ್ಲಿ ಅದಲು ಬದಲಾಗಿದೆ, ಒಂದು ರೀತಿಯ ಗೊಂದಲಮಯ ಆಗಿದೆ. ಆದ್ರಿಂದ ಹೈಪರ್ ಟೆನ್ಷನ್ ಆಗುತ್ತೆ, ಮತ್ತೆ ಅದಕ್ಕೆ ಬ್ಲಡ್ ಪ್ರೆಷರ್ಸ್ ಜಾಸ್ತಿ ಆಗುವಂಥದ್ದು, ಡಯಾಬಿಟಿಸ್ ಬರುವಂಥದ್ದು. ಸೊ ಇದರಿಂದ ಹೃದಯದ ಮೇಲೆ ಒತ್ತಡ ಶುರುವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಯಂಗರ್ ಪೇಷಂಟ್ಸ್ ಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ನಾವು ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನು ಪ್ರೈಮರಿ ಹೆಲ್ತ್ ಕೇರ್ ಇರ್ಬೋದು, ಮತ್ತೆ ಪ್ರಮೋಟಿಂಗ್ ಗುಡ್ ಹೆಲ್ತ್. ಯಾವ್ದು ರೀತಿ ಪ್ರಮೋಟಿಂಗ್ ಗುಡ್ ಹೆಲ್ತ್ ಅಂದ್ರೆ ಯಾವ ರೀತಿ, ಅದನ್ನು ತಾಯಿ ಮತ್ತೆ ಮಗುವಿಗೆ ನ್ಯೂಟ್ರಿಷನ್ಸ್ ಕೊಡೋದ್ರ ಮೂಲಕ, ಅಂಗನವಾಡಿ ಮೂಲಕ, ಮತ್ತೆ ಜನಜಾಗೃತಿ ಮೂಡಿಸೋದ್ರ ಮೂಲಕ, ಉತ್ತಮ ಆಹಾರ ಪದ್ಧತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳೋದ್ರ ಮೂಲಕ, ಮತ್ತೆ ಹ್ಯೂಮನ್ ಸೋರ್ಸ್ ಡೆವಲಪ್ಮೆಂಟ್, ಅರ್ಲಿ ಡಯಾಗ್ನೋಸಿಸ್ ಆಗೋದಕ್ಕಿಂತ ಮುಂಚೆನೆ ನಾವು ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡಿಸೋದ್ರ ಮೂಲಕ, ಈ ತರದಲ್ಲಿ ಎಲ್ಲ ಒಟ್ಟಾರೆಯಾಗಿ ಮಾಡೋದ್ರ ಮೂಲಕ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ನಾವು ಅವಾಯ್ಡ್ ಮಾಡಬಹುದು ಅಂತ ನಾವು ಈ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಪ್ರಿವೆನ್ಷನ್ ಆಫ್ ಕಂಟ್ರೋಲ್ ಆಫ್ ಕ್ಯಾನ್ಸರ್, ಡಯಾಬಿಟಿಸ್ ಇದರಲ್ಲಿ ನಾವು ನೋಡಿದೀವಿ. ಸೊ ಏನೆಲ್ಲ ಈಗ ಏನು ಕೋವಿಡ್ ಟೈಮಲ್ಲಿ ಡಿಸ್ರಪ್ಷನ್, ಏನೋ ಒಂದು NCDs ಸರ್ವಿಸ್ ಆಗ್ತಾ ಇತ್ತಲ್ಲ, ಅದರಲ್ಲಿ ಈ ಕೊರೋನಾ ಟೈಮಲ್ಲಿ ಎಲ್ಲ ಡಿಸ್ರಪ್ಷನ್ ಆಯಿತು. ಅದಕ್ಕೆ ಕಾರಣಗಳನ್ನು ಇವ್ರು ಹೇಳಿದ್ದಾರೆ. ಡಾಟಾ ಫ್ರಮ್ ದ ಏನು ನ್ಯಾಷನಲ್ ಹೆಲ್ತ್ ಮಿಷನ್ಸ್ ಇದರಲ್ಲಿ ಪ್ರಕಾರ, ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಲ್ಲಿ ನಮಗೆ ನೋಡಿರೋ ಪ್ರಕಾರ, ಇಂಡಿಯಾ ಶೋಸ್ ದಟ್ ಎಮರ್ಜೆನ್ಸಿ ಸರ್ವಿಸ್ ಏನಿದೆ ನಮಗೆ, ಅದರಲ್ಲಿ ಯಾವುದು ಸೆರೆಬ್ರೋವ್ಯಾಸ್ಕ್ಯುಲರ್ ಡಿಸೀಸಸ್ ಸಂಬಂಧಪಟ್ಟಿರ್ತಾರ 14% ಸರ್ವಿಸ್ ಏನಿದೆ ಅದು ಡೌನ್ ಆಗಿದೆ. ಅಂದ್ರೆ ಇಲ್ಲಿ ಕೋವಿಡ್ ಕಾರಣದಿಂದಾಗಿ ಎಮರ್ಜೆನ್ಸಿ ಸರ್ವಿಸ್ ಏನಿದೆ ಅದು 14% ಇಳಿಮುಖ ಆಗಿದೆ. ಇನ್ ದ ಮೋಸ್ಟ್ ಕಂಟ್ರೀಸ್, ಸ್ಟಾಫ್ ವರ್ಕಿಂಗ್ ಇನ್ ದ ಏರಿಯಾಸ್ ಆಫ್ NCD were reassigned to support patients with COVID-19 and public screening programs were postponed. ಈ ಕೋವಿಡ್ ಬಂದಾದ ನಂತರ ಇದರಲ್ಲಿ ಬೇರೆ ವಿಭಾಗದಲ್ಲಿ ಏನೆಲ್ಲ ಕೆಲಸ ಮಾಡ್ತಿದ್ದಂತ ಸ್ಟಾಫ್ ಗಳನ್ನ ಈ ಕೋವಿಡ್ ವಿಭಾಗಕ್ಕೆ ವರ್ಗಾವಣೆ ಮಾಡಿದ್ರು. ಮತ್ತೆ ಬೇರೆ ಕೆಲಸ ಏನಿತ್ತಲ್ಲ, ಪಬ್ಲಿಕ್ ಸ್ಕ್ರೀನಿಂಗ್ ಪ್ರೋಗ್ರಾಮ್
ಕೋವಿಡ್ಗೆ ಹೊರತಾಗಿ ಬೇರೆ ಕಾಯಿಲೆಗಳು, ಅದಕ್ಕೆ ಬೇಕಾಗಿದ್ದಂತ ಇನ್ಫ್ರಾಸ್ಟ್ರಕ್ಚರ್ಸ್, ಅದಕ್ಕೆ ಬೇಕಾಗಿದ್ದಂತ ಪ್ಲಾನ್ ಪ್ರೋಗ್ರಾಮ್ ಏನಿತ್ತು ಅದೆಲ್ಲವೂ ಕೂಡ ಇಲ್ಲಿ ಮುಂದೂಡಲಾಗಿದೆ, ಪೋಸ್ಟ್ಪೋನ್ ಆಗಿದೆ. ಸೊ ಶಾರ್ಟೇಜ್ ಆಫ್ ಮೆಡಿಸಿನ್ಸ್ ಆಗಿರ್ಬೋದು, ಡಯಾಗ್ನೋಸ್ಟಿಕ್ ಟೆಕ್ನಾಲಜೀಸ್ ವೇರ್ ದ ಮೇನ್ ರೀಸನ್ಸ್ ಫಾರ್ ಡಿಸ್ಕಂಟಿನ್ಯೂಯಿಂಗ್ ದ ಸರ್ವಿಸ್ ಇನ್ 1/5 ಆಫ್ ದಿ ಸರ್ವೇಡ್ ಕಂಟ್ರೀಸ್. ಇದರಲ್ಲಿ ಮುಖ್ಯವಾಗಿ ನಾವು ಈ NCDಗಳಲ್ಲಿ ಶಾರ್ಟೇಜ್ ಆಫ್ ಮೆಡಿಸಿನ್ಸ್ ಆಗಿದೆ, ಮತ್ತೆ ಡಯಾಗ್ನೋಸಿಸ್ ಮಾಡುವಂಥದ್ದು, ಟೆಕ್ನಾಲಜೀಸ್ ವೇರ್ ದ ಮೇನ್ ರೀಸನ್ಸ್. ಇದನ್ನ NCDs ನ ಡಿಸ್ಕಂಟಿನ್ಯೂ ಮಾಡೋದಕ್ಕೆ ಕಾರಣಗಳು ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಇಲ್ಲಿ ರೀಅಸೈನ್ ಆಗಿರುವಂತದ್ದು ಸ್ಟಾಫ್ಸ್, ಮತ್ತೆ ಇರುವಂತ ಪ್ರೋಗ್ರಾಮ್ಗಳಲ್ಲಿ ಪೋಸ್ಟ್ಪೋನ್ ಆಗಿರುವಂತದ್ದು. ಅದಾದ ನಂತರ ಅವರಿಗೆ NCDಗೆ ಕೊಡ್ತಿದ್ದಂತಹ ಮೆಡಿಸಿನ್ಸ್, ಈ ತರದ ಟೆಕ್ನಾಲಜಿಗಳೆಲ್ಲ ಮೇನ್ ರೀಸನ್ ಆಗಿದೆ. ರೆಸ್ಪಾನ್ಸ್ ಪ್ಲಾನ್ ಟು ಅಡ್ರೆಸ್ ದಿ ಗ್ರೋತ್ ಬರ್ಡನ್ ಆಫ್ NCD ಮಸ್ಟ್ ಇನ್ಕ್ಲೂಡ್ ಟೊಬ್ಯಾಕೋ. ನೋಡಿ, ಟೊಬ್ಯಾಕೋ ಸೆಸೆಷನ್ ಆಕ್ಟಿವಿಟೀಸ್, ನಾವು ತಂಬಾಕನ್ನು ತ್ಯಜಿಸುವಂತ ಏನು ಕಾರ್ಯಕ್ರಮಗಳಿದಾವೆ, ಇದನ್ನೆಲ್ಲ ಉದಾಹರಣೆಗೆ ಹೋದ ವರ್ಷ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರು, ಈಗ ಎಲೆಕ್ಟ್ರಿಕ್ ಸಿಗರೇಟ್ಗಳನ್ನ ಬ್ಯಾನ್ ಮಾಡಿದೀವಿ ಅಂತ. ಮತ್ತೆ ಆ ತರದ ಚಟುವಟಿಕೆಗಳನ್ನ ಬ್ಯಾನ್ ಮಾಡುವಂತದ್ದು, ಈ ತರದನ್ನ, ಮತ್ತೆ ತಂಬಾಕು ನಿಯಂತ್ರಣ, ಈ ತರದ ಕಾಯ್ದೆಗಳು ಏನೇನೆಲ್ಲ ಇದೆ, 21 ವರ್ಷ ಆಗದೆ ಇರುವಂತಹವ್ರಿಗೆ ಇದನ್ನ ತಂಬಾಕುನ ಮಾರಾಟ ಮಾಡೋ ಹಾಗಿಲ್ಲ, ಈ ತರದೆಲ್ಲ ಏನೇನ್ ಕಾರ್ಯಕ್ರಮಗಳಿದೆ, ಜನಜಾಗೃತಿ ಕಾರ್ಯಕ್ರಮಗಳಿದೆ, ಇದನ್ನು ಕೂಡ ನಾವು NCD ಒಳಗಡೆ ಸೇರಿಸಬೇಕು ಅಂತ ಆರ್ಟಿಕಲ್ ನಲ್ಲಿ ಕ್ಲೈಮ್ ಮಾಡಲಾಗಿದೆ. ಮಸ್ಟ್ ಇನ್ಕ್ಲೂಡ್ ದ ಟೊಬ್ಯಾಕೋ ಸೆಸೆಷನ್ ಆಕ್ಟಿವಿಟೀಸ್ ಆಸ್ ಎ ಟೊಬ್ಯಾಕೋ. ಯಾಕೆ ಅಂತಂದ್ರೆ ಟೊಬ್ಯಾಕೋ ಕನ್ಸಂಪ್ಷನ್ ಹ್ಯಾಸ್ ಬೀನ್ ಇಂಡಿಸ್ಪ್ಯೂಟಬಲಿ ಲಿಂಕ್ಡ್ ಟು ದಿ ಹೈಪರ್ ಟೆನ್ಷನ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂಡ್ ಸ್ಟ್ರೋಕ್. ಏನು ಈ ಧೂಮಪಾನಿಗಳ ಈ ಅಭ್ಯಾಸದಿಂದನೇ ಹೈಪರ್ ಟೆನ್ಷನ್ ಆಗುವಂಥದ್ದು, ಮತ್ತೆ ಕಾರ್ಡಿಯೋವ್ಯಾಸ್ಕ್ಯುಲರ್, ಈ ತರದ್ದು ರಕ್ತನಾಳಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳು ಅಥವಾ ಸ್ಟ್ರೋಕ್, ಈ ತರದ್ದು ಎಲ್ಲ ಕಾಯಿಲೆಗಳು ಇದು ನೇರವಾಗಿ ಈ ತಂಬಾಕು ಸೇವನೆಗೆ ಲಿಂಕ್ ಆಗಿದೆ. ನಾವು ಈ ತಂಬಾಕುನ ನಿಷೇಧ ಮಾಡುವಂಥದ್ದು, ತಂಬಾಕು ಮಾರಾಟವನ್ನ ನಿಯಂತ್ರಣ ಮಾಡುವಂಥದ್ದು, ಈ ತರದ ಎಲ್ಲಾ ಚಟುವಟಿಕೆಗಳನ್ನು ಕೂಡ ನಾವು NCD ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಕೆಳಗಡೆ ತರಬೇಕು. ಈ ಮೂಲಕನೇ ನಮ್ಮ ಯುವಜನತೆ ಹಾಳಾಗ್ತಾ ಇದ್ದಾರೆ, ಅವರ ಸಾವಿನ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ನಾವು NCD ನೋಡಿದೀವಿ. ಆದ್ರೆ NCD ಕೆಳಗಡೆ ಈ ಟೊಬ್ಯಾಕೋ ಸೆಸೆಷನ್ ಆಕ್ಟಿವಿಟೀಸ್ ನ ತಂದ್ರೆ ಸಂಪೂರ್ಣವಾಗಿ ಇದ್ರ ಮೇಲೆ ನಿಯಂತ್ರಣ ಮಾಡೋದಕ್ಕೆ ಈ ಹೆಲ್ತ್ ಮಿಷನ್ಗೆ ಒಂದು ಸಂಪೂರ್ಣವಾಗಿ ಬಲ ಬಂದಂಗಾಗುತ್ತೆ. ಆದ್ರಿಂದ ತಂಬಾಕು ಇದಕ್ಕೆ ಮುಖ್ಯವಾದ ಕಾರಣ ಅನ್ನೋದನ್ನ ಈ ಲೈನ್ ಹೇಳ್ತಾ ಇದೆ. ಸೊ ಇದ್ರ ಮೂಲಕನೇ ಹೈಪರ್ ಟೆನ್ಷನ್, ಕಾರ್ಡಿಯೋವ್ಯಾಸ್ಕ್ಯುಲರ್, ಈ ತರ ಸ್ಟ್ರೋಕ್ಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಟೊಬ್ಯಾಕೋ ಕಾನ್ಸೆಪ್ಟ್ ಅನ್ನು NCD ಒಳಗೆ ತರಬೇಕು. ಮತ್ತೆ ಯುಟಿಲೈಸಿಂಗ್ ದಿ ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಆಫ್ NGO ವೈಲ್ ರೆಸ್ಪೆಕ್ಟ್ಸ್ ದ ಲೋಕಲ್ ಫ್ಯಾಕ್ಟರ್ಸ್ ವಿಲ್ ಗೋ ಲಾಂಗ್ ವೇ ಇನ್ ಟ್ಯಾಕ್ಲಿಂಗ್ ಗ್ರೋಯಿಂಗ್ ಬರ್ಡನ್ಸ್ ಆಫ್ NCD. ಏನು ಈಗ NGOಗಳಿರುತ್ತೆ, ಹಲವಾರು ಸಂಸ್ಥೆಗಳು ಜನಜಾಗೃತಿ ಮೂಡಿಸೋದ್ರಲ್ಲಿ, ಆಶಾ ಕಾರ್ಯಕರ್ತರು, ಈ ತರದ ಇವ್ರ ನೆಟ್ವರ್ಕ್ ಗಳನ್ನ ಇರುವಂತದ್ದು, ಮತ್ತೆ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಏನಿದೆ ಇವ್ರನ್ನ ನಾವು ಸಮರ್ಥವಾಗಿ ಬಳಸಿ ವಿ ಕ್ಯಾನ್ ಟ್ಯಾಕಲ್ ದಿ ಗ್ರೋಯಿಂಗ್ ಬರ್ಡನ್ ಆಫ್ NCDs. ಏನು ಬೆಳೀತಾ ಇರೋಂತ ಇದು NCD ಕಾಯಿಲೆಗಳ ಪ್ರಭಾವ ಏನಿದೆ ಇದನ್ನ ನಾವು ಕಡಿಮೆಗೊಳಿಸಬಹುದು. ಮತ್ತೆ ಅವೇರ್ನೆಸ್ ಕ್ಯಾಂಪೇನ್ಸ್ ಆನ್ ಮೇಂಟೈನಿಂಗ್ ಹೆಲ್ತಿ ಲೈಫ್ ಸ್ಟೈಲ್ಸ್ ನೀಡ್ ಇನೋವೇಷನ್ಸ್, ಈ ತರ ಜನಜಾಗೃತಿ ಕಾರ್ಯಕ್ರಮಗಳು, ಮತ್ತೆ ಈ ರೇಡಿಯೋದಲ್ಲಿ ಮತ್ತೆ ಪಬ್ಲಿಕ್ ಪ್ಲೇಸಸ್ ಗಳಲ್ಲಿ ನಾವು ಕ್ಯಾಂಪೇನ್ ಮಾಡೋದ್ರ ಮೂಲಕ ಉತ್ತಮ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಈ ರೀತಿ NCD ಕಾಯಿಲೆಗಳು ಏನಿದೆ ಇದನ್ನ ನಾವು ದೂರ ಇಡಬಹುದು ಅನ್ನೋದಕ್ಕೆ ನಾವು ಸಮರ್ಥವಾಗಿ NGOಗಳು ಮತ್ತೆ ಇರೋಂತ ನಮ್ಮ ವ್ಯವಸ್ಥೆ ಜೊತೆಗೆ ನಾವು ಕೈ ಜೋಡಿಸಿ ವ್ಯಾಪಕವಾಗಿ ಪ್ರಚಾರ ಕೊಡೋದ್ರ ಮೂಲಕ ನಮ್ಮ ಯುವ ಜನತೆ ಆರೋಗ್ಯವನ್ನ ಕಾಪಾಡಬಹುದು. ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ಆರೋಗ್ಯ ಇಲಾಖೆಯಿಂದ ಏನ್ ಖರ್ಚಾಗ್ತಿದೆ ಅದನ್ನು ಕೂಡ ನಾವು ಕಡಿಮೆ ಮಾಡಬಹುದು ಅನ್ನೋದನ್ನ ಈ ಆರ್ಟಿಕಲ್ ಕ್ಲೈಮ್ ಮಾಡ್ತಾ ಇದೆ. ಸೊ ನಾವು ಮುಂದುವರೆದಂತೆ ಮಲ್ಬಾರ್ ವಾರ್ ಗೇಮ್ಸ್ ಬಿಗಿನ್ಸ್ ಆನ್ ಥರ್ಸ್ಡೇ ಇಂದ ಶುರು ಆಗ್ತಿರೋ, ಮಲ್ಬಾರ್ ಅನ್ನೋದು ಯುದ್ಧಾಭ್ಯಾಸದ ಒಂದು ಹೆಸರು, ಇದು ಥರ್ಸ್ಡೇ ಇಂದ ಶುರುವಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಕೋಆರ್ಡಿನೇಷನ್ಸ್ ಟು ಹೋಲ್ಡ್ ಡ್ರಿಲ್ ಆನ್ ಆಫ್ ಗುವಾಮ್ ಅಂತ ಹೇಳಿದ್ದಾರೆ ಈ ಆರ್ಟಿಕಲ್ ಅಲ್ಲಿ. ನೋಡಿ, ದ ಕ್ವಾಡ್ ಏನು ಚತುರ್ಭುಜ ಬಲ ಅಂತ ಏನ್ ಹೇಳ್ತೀವಿ ನಾವು, ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ಅಮೆರಿಕ, ಇಂಡಿಯಾ ಇದೆ, ಆಸ್ಟ್ರೇಲಿಯಾ ಇದೆ, ಜಪಾನ್ ಇದೆ. ಈ 4 ದೇಶಗಳು ಸೇರಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾವೆ. ಇದಕ್ಕೆ ಯಾವುದೇ ರೀತಿಯ ಫಾರ್ಮಲ್ ಆಗಿರುವಂತ ಇದೊಂದು ಸಂಘಟನೆ ಅನ್ನೋದಕ್ಕಿಂತ ಈ 4 ದೇಶಗಳ ಒಂದು ಸಹಕಾರದ ಒಂದು ಪದ್ಧತಿ ಅಂತ ಕರೀಬಹುದು ನಾವು. ಕ್ವಾಡ್ ಕಂಟ್ರೀಸ್ ಇಂಡಿಯಾ, US, ಆಸ್ಟ್ರೇಲಿಯಾ ಅಂಡ್ ಜಪಾನ್ಸ್ ವಿಲ್ ಕ್ಯಾರಿ ಔಟ್ ದ ನೆಕ್ಸ್ಟ್ ಎಡಿಷನ್ ಆಫ್ ದಿ ಮಲಬಾರ್ ನಾವೆಲ್ ಎಕ್ಸರ್ಸೈಸ್ ಫ್ರಮ್ ಆಗಸ್ಟ್ 26 to 29 ಆಫ್ ದಿ ಕೋಸ್ಟ್. ಎಲ್ಲಿ ನಡೆಸ್ತಾ ಇದ್ದಾರೆ ಇವರು? ಗುವಾಮದಲ್ಲಿ ನಡೆಸ್ತಾ ಇರೋದು. Amid mounting global concern over China's growing military muscle flexings in the Indo-Pacific region. ಇಲ್ಲಿ ಮುಖ್ಯವಾಗಿ ಎಲ್ಲಿ ನಡೆಸ್ತಾ ಇರೋದು ಅಂತ ಇಲ್ಲಿ ನಾವು ಗಮನಿಸೋದಾದ್ರೆ ನೋಡಿ, ಇಲ್ಲಿ ಫಿಲಿಪೈನ್ಸ್ ಇದೆ, ಇಲ್ಲಿ ಆಸ್ಟ್ರೇಲಿಯಾ ಇದೆ, ಇಲ್ಲಿ ನಾರ್ಥನ್ ಮರಿಯಾನಾ ಐಲ್ಯಾಂಡ್ ಇಲ್ಲಿ ಇದೆ ನೋಡಿ ಗುವಾಮ್ ಅನ್ನೋದು. ಇಲ್ಲಿ ಈ ಭಾಗದಲ್ಲಿ ನಮಗೆ ಕೊರಿಯಾ ಬರುತ್ತೆ. ಸೊ ಇಲ್ಲಿ ಇದು ಚೈನಾ, ಸೌತ್ ಚೈನಾ ಸಿ ಇದೆ, ಇಲ್ಲಿ ಆಸ್ಟ್ರೇಲಿಯಾ ಇದೆ.
ಇದು ಈ ಗುವಾಮ್ ಅನ್ನೋದು ಅಮೆರಿಕದ ಮೋಸ್ಟ್ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಇದು ಏನು ಮಿಲಿಟರಿ ಬೇಸ್ ಇರುವಂತದ್ದು. ಇದು ಈ ಗುವಾಮ್ ಅದು ನಾವು ಕಳೆದ ವರ್ಷ ನೋಡ್ತಾ ಇದ್ವಿ, ನಾರ್ತ್ ಕೊರಿಯಾದಿಂದ ನಾವು ಏನು ನ್ಯೂಕ್ಲಿಯರ್ ಮಿಸೈಲ್ ಅನ್ನ ಅಮೆರಿಕದ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ ಕಿಮ್ ಜಾಂಗ್ ಕ್ಲೈಮ್ ಮಾಡಿದ್ರು. ಅಮೆರಿಕದಿಂದ ಇಲ್ಲಿಂದ ಅಮೆರಿಕ ಇರುವಂತಹ ಮೈನ್ ಲ್ಯಾಂಡಿಗೆ ಅವರು ನಾವು ನಿಮಗೆ ನ್ಯೂಕ್ಲಿಯರ್ ಥ್ರೆಟ್ ನ ಅವ್ರು ಮಾಡ್ಲಿಲ್ಲ. ಅದ್ರ ಬದಲಾಗಿ ಅವರು ಏನ್ ನಿಮ್ಮ ಮಿಲಿಟರಿ ಬೇಸ್ ಏನಿದೆ ಇಲ್ಲಿ ಗುವಾಮದಲ್ಲಿ, ಮತ್ತೆ ನಿಮ್ಮ ಯಾರು ಅಮೆರಿಕನ್ಸ್ ಎಲ್ಲ ಇಲ್ಲಿ ವಾಸ ಮಾಡ್ತಾ ಇದಾರಲ್ಲ, ಇದು ಒಂದು ಟೂರಿಸ್ಟ್ ಐಲ್ಯಾಂಡ್ ಇದು ಈ ಗುವಾಮ್ ಅನ್ನೋ ಜಾಗ. ಹಾಗಾಗಿ ಇದ್ರ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತೇಳಿ ನಾರ್ತ್ ಕೊರಿಯಾ ಇದನ್ನ ಹೇಳಿತ್ತು. ಸೊ ಹಾಗಾಗಿ ಇದೊಂದು ಅಮೆರಿಕಾಸ್ ಮೋಸ್ಟ್ ವೆಸ್ಟರ್ನ್ ಟೆರಿಟರಿ ಇದು. ಮತ್ತೆ ಇದನ್ನ ಅಮೆರಿಕ ಕ್ಯಾಪ್ಚರ್ಡ್ ಫ್ರಮ್ ಸ್ಪೈನ್ ಬೈ US ಇನ್ 1898 ಅಲ್ಲಿ ಸ್ಪೈನ್ ಇಂದ ಅಮೆರಿಕ ಇದನ್ನ ಕ್ಯಾಪ್ಚರ್ ಮಾಡ್ತು. ಇದೊಂದು ಸುಮಾರು 210 ಸ್ಕ್ವೇರ್ ಕಿಲೋಮೀಟರ್ ಇರೋ ಅಂತ ಒಂದು ಪ್ರದೇಶ ಇದು. ಮತ್ತೆ ಇದಕ್ಕೆ ಹತ್ತಿರವಾಗಿ ನಾವು ಇನ್ನೊಂದು ಮರಿಯಾನಾ ಟ್ರೆಂಚ್ ಕೂಡ ಈ ಗೋವಾಮಕ್ಕೆ ಹತ್ತಿರವಾಗಿದೆ. ಸೊ ಈ ದ್ವೀಪದಲ್ಲಿ ಈ ಒಟ್ಟಾರೆ ಏನು ಮಲಬಾರ್ ಎಕ್ಸರ್ಸೈಸ್ ಈ ವರ್ಷ ನಡೀತಾ ಇರುವಂತದ್ದು. ಇಂಡಿಯಾ ಸ್ಟೆಲ್ತ್ ಫ್ರಿಗೇಟ್ಸ್, ಇದರಲ್ಲಿ ಇಂಡಿಯಾದಿಂದ INS ಶಿವಾಲಿಕ್ ಮತ್ತೆ ಅಂಡ್ ಆಂಟಿ ಸಬ್ಮರೀನ್ ವಾರ್ಫೇರ್ಸ್ ಕಾರ್ವೆಟ್ INS ಕಡಮಟ್ ಅನ್ನೋದು ಗೋವಾಮಕ್ಕೆ ತಲುಪಿದಾವೆ. ಇದೊಂದು ಐಲ್ಯಾಂಡ್ ಟೆರಿಟರಿ ಹೇಳಿದ್ವಲ್ಲ, ಇದು ವೆಸ್ಟರ್ನ್ ಪೆಸಿಫಿಕ್ ಅಲ್ಲಿ ಇರುವಂತದ್ದು. ಈ ಎರಡು INS ಕಡಮತ್ ಮತ್ತೆ INS ಶಿವಾಲಿಕ್ ಎರಡು ಕೂಡ ಈ ಕ್ವಾಡ್ ದೇಶಗಳಲ್ಲೆಲ್ಲ ಭಾಗವಹಿಸ್ತಿರುವಂತಹ ಮಲಬಾರ್ ನಾವೆಲ್ ಎಕ್ಸರ್ಸೈಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾವೆ. The exercise is taking place in the midst of growing convergence of interest in the marine domains as well as military cooperation among the Quad nations. ನಮ್ಮ UNSC ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಪ್ರಧಾನಿ ಮೋದಿ ಅವರು ಅಧ್ಯಕ್ಷತೆ ವಹಿಸಿ ಮಾತಾಡಿದ್ರು. ಅವರು ಕೂಡ ಮೆರಿಟೈಮ್ ಲಾಗೆ ಇಂಪಾರ್ಟೆನ್ಸ್ ನ ಕೊಡ್ತಾ ಇರೋದ್ರ ಮೂಲಕ 5 ಪಾಯಿಂಟ್ಗಳನ್ನ ಅವರು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಏನು ಮೆರಿಟೈಮ್ ಡೊಮೈನ್ ಬಗ್ಗೆನೆ ಪ್ರಧಾನಿ ಕೂಡ ಅವರು UNSC ಅಲ್ಲಿ ಮಾತಾಡಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಮೆರಿಟೈಮ್ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಸೊ ಈ ಎಕ್ಸರ್ಸೈಸ್ ಇವಾಗ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಕಾರಣ ಏನು ಅಂತಂದ್ರೆ ಚೈನಾದ ಏನು ಅತಿಕ್ರಮಣ ನೀತಿ ಇದೆ ಅದಕ್ಕೆ ಅಸೆಟಿವ್ನೆಸ್ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಮಾಡ್ತಿರುವಂತ ಈ ಮಲಬಾರ್ ಎಕ್ಸರ್ಸೈಸ್ ಈಗ ತುಂಬಾನೇ ಮಹತ್ವನ ಪಡೆದುಕೊಳ್ತಾ ಇದೆ. ಚೈನಾ ಮೊದಲಿಂದನೂ ಕೂಡ ಕ್ವಾಡ್ ಅನ್ನೋದೊಂದು ಮಿಲಿಟರಿ ಸಂಘಟನೆ, ಇದು ನನ್ನ ವಿರುದ್ಧವಾಗಿ ಮಾಡಿರುವಂತ ಒಂದು ವ್ಯವಸ್ಥಿತವಾದ ಒಂದು ಸಂಘಟನೆಯನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಚೈನಾ ಮೊದಲಿಂದನೂ ಕೂಡ ಕ್ಲೈಮ್ ಮಾಡ್ತಾ ಇದೆ. ಆದ್ರೆ ಕ್ವಾಡ್ ನಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳು ಹೇಳ್ತಾ ಇದೆ ಇದು ಯಾವುದೇ ರೀತಿ ಮಿಲಿಟರಿ ಸಂಬಂಧಪಟ್ಟಿರುವಂತಹ ಕಾರ್ಯಾಚರಣೆ ನಡೆಸುವಂತ ಯಾವುದೇ ರೀತಿಯ ಸಂಘಟನೆ ಅಲ್ಲ. ಇದು ಪರಸ್ಪರವಾಗಿ ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ವಾಣಿಜ್ಯ ಒಪ್ಪಂದಗಳು ಈ ರೀತಿಯಾಗಿ ಸಹಕಾರಕ್ಕೋಸ್ಕರ ಮಾಡಿರುವಂತ ಒಂದು ದೇಶಗಳ ಇದು ಸಂಘಟನೆ ಅಂತ ಹೇಳಿ ಈ ಕ್ವಾಡ್ ದೇಶಗಳು ಕ್ಲೈಮ್ ಮಾಡ್ತಾನೆ ಇದೆ. ಸೊ the exercise is not a part of the framework of the cooperation. ಈ ಮೊದಲೇ ಹೇಳಿರೋ ತರ ಕ್ವಾಡ್ ಅಲ್ಲಿ ಈ ರೀತಿ ಎಕ್ಸರ್ಸೈಸ್ ನಾವು ಮಾಡಬೇಕು ಅನ್ನೋದನ್ನ ಯಾವುದೇ ರೀತಿ ಇವರು ಫ್ರೇಮ್ ವರ್ಕ್ ನ ಮಾಡಿಲ್ಲ. ಇವರು ಅಂಡರ್ ದಿ ಕ್ವಾಡ್ ಇಟ್ಸ್ ಸೀನ್ ಆಸ್ ಎ ರಿಫ್ಲೆಕ್ಷನ್ಸ್ ಆಫ್ ದಿ ಇನ್ಕ್ರೀಸಿಂಗ್ ಪಾರ್ಟ್ನರ್ಶಿಪ್ ಅಮಾಂಗ್ ದಿ 4 ಕಂಟ್ರೀಸ್. ಮೊದಲು ನಾವಿಲ್ಲಿ ಗಮನಿಸಬಹುದು ಮಲಬಾರ್ ಎಕ್ಸರ್ಸೈಸ್ ಅಲ್ಲಿ ಇಟ್ಸ್ ಆನ್ಯುವಲ್ ನಾವಲ್ ಎಕ್ಸರ್ಸೈಸ್ ಬಿಟ್ವೀನ್ ಮೊದಲಿಗೆ ಇಂಡಿಯಾ ಮತ್ತೆ US ಎರಡು ದೇಶಗಳ ನಡುವೆ ಮಾತ್ರ ನಡೀತಾ ಇದ್ದಂತಹ ಒಂದು ಯುದ್ಧಾಭ್ಯಾಸ. ಇದು 1992 ಇಂದ ಇದು ಸ್ಟಾರ್ಟ್ ಆಗಿತ್ತು. ಮೊದಲಿಗೆ ಅಮೆರಿಕ ಮತ್ತೆ ಭಾರತ ಎರಡೂ ಮಾಡ್ತಾ ಇದ್ದಂಥದ್ದು. ಇದು ಆಲ್ಟರ್ನೇಟಿವ್ ಆಗಿ ಒಮ್ಮೆ ಇಂಡಿಯನ್ ಓಷನ್ ಅಲ್ಲಿ ನಡೆಯುತ್ತೆ, ಇನ್ನೊಂದ್ಸರಿ ಪೆಸಿಫಿಕ್ ಓಷನ್ ಅಲ್ಲಿ ನಡೆಯುವಂತ ಒಂದು ವಾರ್ಷಿಕವಾಗಿ ನಡೆಯುವಂತ ಒಂದು ಯುದ್ಧಾಭ್ಯಾಸದ ಕಾರ್ಯಕ್ರಮ. ಇದಾದ ನಂತರ ಇದಕ್ಕೆ ಜಪಾನ್ 2015 ಅಲ್ಲಿ ಇದಕ್ಕೆ ಜಪಾನ್ ಜಾಯಿನ್ ಆಗುತ್ತೆ ಈ ಮಲಬಾರ್ ಎಕ್ಸರ್ಸೈಸ್ಗೆ. ಅದಾದ ನಂತರ ಆಸ್ಟ್ರೇಲಿಯಾ 2020 ನಲ್ಲಿ ಜಾಯಿನ್ ಆಗುತ್ತೆ. ಸೊ ಹೀಗಾಗಿ ಕ್ವಾಡ್ ಅನ್ನೋದು ಇತ್ತೀಚೆಗೆ ಬಂದಿರುವಂತದ್ದು. ಇಲ್ಲಿ ನಾವು ಇಂಡಿಯಾ ಮತ್ತೆ US 1992 ನಿಂದನೂ ಈ ಯುದ್ಧಾಭ್ಯಾಸದ ಇದನ್ನ ನಡೆಸ್ತಾ ಇದ್ದಾವೆ. ಅದಾದ್ಮೇಲೆ 2015 ಅಲ್ಲಿ ಜಪಾನ್ ಜಾಯಿನ್ ಆಗುತ್ತೆ. ಜಪಾನ್ನ ಏನು ಪ್ರಧಾನಿ ಶಿಂಜೋ ಅಬೆ ಇದ್ರಲ್ಲ ಅವರು ಈ ಕ್ವಾಡ್ ಅನ್ನೋದನ್ನ ಇವರು ಕೋಟ್ ಮಾಡಿರುವಂತದ್ದು. ಹಾಗಾಗಿ ಈ ಎಲ್ಲಾ ದೇಶಗಳು ಮುಂಚಿಂದನೇ ಯುದ್ಧಾಭ್ಯಾಸ ಮತ್ತೆ ಬೇರೆ ಬೇರೆ ರಂಗದಲ್ಲಿ ಪರಸ್ಪರ ಸಹಕಾರದಿಂದ ಜಾಗತಿಕವಾಗಿ ಮುನ್ನಡೆ ಸಾಧಿಸುತ್ತಿದ್ದಂತಹ ಸಂದರ್ಭದಲ್ಲಿ ಇವರಿಗೆ ಕ್ವಾಡ್ ಅನ್ನೋದೊಂದು ಪರಿಕಲ್ಪನೆ ಬಂದಿರುವಂತದ್ದು. ಈಗ ಕ್ವಾಡ್ ಅನ್ನ ಹೆಸರಲ್ಲಿ ಇಟ್ಕೊಂಡಿದ ತಕ್ಷಣ ಎಲ್ಲಾ 4 ದೇಶಗಳು ಒಟ್ಟಾಗಿ ಯುದ್ಧಾಭ್ಯಾಸನ ಶುರು ಮಾಡಿರೋದು ಅಂತದ್ದಲ್ಲ. ಹಾಗಾಗಿ ಇದು framework cooperation under it is exercise is not a part of the framework of the cooperation. So it's just a reflection of the increasing partnership. ಏನು ಪರಸ್ಪರ ಸಹಭಾಗಿತ್ವ ಏನು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಬೆಳವಣಿಗೆ ಆಗಿರುವಂತದ್ದು ಇದು. So it's began bilateral naval exercise ಬಿಟ್ವೀನ್ ಇಂಡಿಯಾ ಅಂಡ್ US 1992 ನಲ್ಲಿ ಆಗಿದ್ದಂಥದ್ದು. ಮತ್ತೆ ಎಕ್ಸರ್ಸೈಸ್ ಏನು ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕ್ವಾಡ್ ಕಂಟ್ರೀಸ್ ಕ್ಲೈಮ್ ಮಾಡಿರೋದು ಫ್ರೀ, ಓಪನ್ ಅಂಡ್ ಇನ್ಕ್ಲೂಸಿವ್ ಇಂಡೋ ಪೆಸಿಫಿಕ್ ಅಂಡ್ ರಿಮೈನ್ ಕಮಿಟೆಡ್ ಟು ದಿ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್. ಏನು ಇಂಟರ್ನ್ಯಾಷನಲ್ 1982 ನಲ್ಲಿ ಆಗಿರುವಂತ ಏನು UN ಕ್ಲಾಸ್ ಅಂತ ಕರಿತೀವಿ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾಸ್ ಆನ್ ಸೀಸ್,
ಏನು ಸಮುದ್ರದ ಮೇಲೆ ಅಥವಾ ಏನು ಸಾಗರಿಕದ ಒಪ್ಪಂದಗಳಿದಾವೆ, ಅದರ ಮೇಲೆ 1982 ನಲ್ಲಿ ಆಗಿರುವಂತಹ ಜಾಗತಿಕ ಒಪ್ಪಂದಗಳು ಏನಿದಾವೆ ಅದರ ನಿಯಮಗಳ ಅನುಸಾರವಾಗಿ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಪ್ರಕಾರವಾಗಿ ಫ್ರೀ ಮುಕ್ತ ಸಾಗರ ಇರಬೇಕು, ಮತ್ತೆ ಎಲ್ಲರಿಗೂ ಇದು ಓಪನ್ ಆಗಿ ಸಿಗಬೇಕು. ಇಂಡೋ ಪೆಸಿಫಿಕ್ ಮುಖ್ಯವಾಗಿ ಇವ್ರು ಕಾನ್ಸಂಟ್ರೇಷನ್ ಮಾಡ್ತಿರೋದು ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಎಲ್ಲಾ ದೇಶಗಳಿಗೆ ವ್ಯಾಪಾರ ಅನುಕೂಲಕ್ಕೋಸ್ಕರ ಹಡಗುಗಳು ಈ ತರದ್ದು ಏನು ನೇವೀಸ್ಗೆ ಹೋಗೋದಕ್ಕೆ ಸಹಾಯ ಆಗ್ಬೇಕು. ಇದು ಯಾರೋ ಒಂದೇ ದೇಶದ ಸೊತ್ತಲ್ಲ ಅನ್ನೋದಕ್ಕೆ ಕೊಡ್ತಿರುವಂತಹ ಮೆಸೇಜ್. ಮುಖ್ಯವಾಗಿ ಇದು ಚೈನಾಕ್ಕೆ, ಅದು ಸೌತ್ ಚೈನಾ ಸೀನಲ್ಲಿ ಇದೆಲ್ಲ ಜಾಗ ನಂದೇ ಅನ್ನೋದನ್ನ ಕ್ಲೈಮ್ ಮಾಡ್ತಾ ಇತ್ತು. ಅದರ ವಿರುದ್ಧವಾಗಿ ಈ ಎಲ್ಲಾ ದೇಶಗಳು ಇಂಡೋ ಪೆಸಿಫಿಕ್ ಅಲ್ಲಿ ಈ ತರ ಮಲ್ಬಾರ್ ಎಕ್ಸರ್ಸೈಸ್ ಈ ತರದನ್ನ ಮಾಡೋದ್ರ ಮೂಲಕ ಚೈನಾದ ಏನು ವಿಸ್ತರಣಾ ನೀತಿ ಏನಿದೆ, ಎಕ್ಸ್ಪಾನ್ಷನ್ ಏನಿದೆ ಇದ್ರದ್ದು, ಅದನ್ನ ಮಟ್ಟ ಹಾಕೋದಕ್ಕೆ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾವೆ. ಇಟ್ಸ್ ಆಲ್ಸೋ aimed at an interoperability with an emphasis on humanitarian assistance, surface war maneuvers, anti-submarine warfare, counter-terror operations, gunnery training and aerial surveillances. ಇದೆಲ್ಲದು ಕ್ವಾಡ್ ದೇಶಗಳೇ ಕ್ಲೈಮ್ ಮಾಡ್ತಿರುವಂಥದ್ದು. ಇಂಟರಾಪರಬಿಲಿಟಿ ಇರಬೇಕು, ಮತ್ತೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್. ಯಾವುದೇ ಈಗ ಮಾಲ್ಡೀವ್ಸ್, ಶ್ರೀಲಂಕಾ ಈ ತರದ ದೇಶಗಳಿಗೆ ಏನಾದ್ರು ಪ್ರವಾಹ, ಸುನಾಮಿ ಈ ತರದ್ ಬಂದಾಗ, ನಾವು ಕೋವಿಡ್ ಟೈಮಲ್ಲಿ ನೋಡಿದ್ವಿ, ಮಾಲ್ಡೀವ್ಸ್ಗೆ, ಮಾರಿಷಸ್ಗೆ ಇಂಡಿಯಾ ವ್ಯಾಕ್ಸಿನ್ ನ ಸಪ್ಲೈ ಮಾಡ್ತು. ಮೈತ್ರಿ ವ್ಯಾಕ್ಸಿನ್ ಅನ್ನೋದನ್ನ ಮೈತ್ರಿ ಡಿಪ್ಲೊಮೆಸಿ ಅನ್ನೋದನ್ನ ಸಪ್ಲೈ ಕೊಡೋದ್ರ ಮೂಲಕ, ನಾವು ವ್ಯಾಕ್ಸಿನ್ ಅವರಿಗೆ ಕೊಡೋದ್ರ ಮೂಲಕ, ಮತ್ತೆ ಆಪರೇಷನ್ ಸಂಜೀವಿನಿ ಅನ್ನೋದ್ರ ಮೂಲಕ ಎಲ್ಲ ದೇಶಗಳಿಗೆ, ನೆರೆಹೊರೆಯ ದೇಶಗಳಿಗೆ ವ್ಯಾಕ್ಸಿನ್ ನ ಸಪ್ಲೈ ಮಾಡ್ತು. ಹಾಗಾಗಿ ಏನು ಈ ತರದ ಸಂದರ್ಭದಲ್ಲಿ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಈ ಎಲ್ಲ ರೀತಿಯ ಸಂದರ್ಭ ಇದಕ್ಕೂ ಕೂಡ ನಮಗೆ ಈ ಕ್ವಾಡ್ ಅನ್ನೋದನ್ನ ಬಳಕೆ ಮಾಡ್ತಾ ಇದೀವಿ. ಮತ್ತೆ ಈ ಮಲಬಾರ್ ಎಕ್ಸರ್ಸೈಸ್ ಇದರಲ್ಲಿ ಪರಸ್ಪರ ಸಹಭಾಗಿತ್ವದೊಂದಿಗೆ ಈ ತರದ್ದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸರ್ಫೇಸ್ ಮ್ಯಾನ್ಯೂರ್ಸ್ ಇರ್ಬೋದು, ಆಂಟಿ ಸಬ್ಮೆರಿನ್ ವಾರ್ಫೇರ್ಸ್, ಏನು ಜಲಾಂತರ್ಗಾಮಿಗಳಿದ್ರು ಅದರಲ್ಲಿ ಯಾವ ರೀತಿ ಯುದ್ಧ ಮಾಡಬೇಕು ಸಮುದ್ರದಲ್ಲಿ ಅನ್ನೋದನ್ನ ಇದರಲ್ಲೆಲ್ಲದೂ ಕೂಡ ಟ್ರೈನಿಂಗ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಅಲ್ಲಿ ಹೈ ಸ್ಪೀಡ್ ನೆಟ್ ಕಮ್ಸ್ ಟು ಎ ಡೀಪ್ ಜಂಗಲ್. ಇಲ್ಲಿ ಕೇರಳದಲ್ಲಿರುವಂತಹ ಒಂದು ನೀಲಾಂಬೂರ್ ಜಂಗಲ್ ಅನ್ನೋ ಇದರಲ್ಲಿ ಅರಣ್ಯವಾಸಿಗಳಿಗೆ ಏನು ಟ್ರೈಬಲ್ ಇರ್ತಾರಲ್ಲ ಅವರಿಗೆ ಇಲ್ಲಿ ವೈಫೈನ ಕನೆಕ್ಷನ್ ಕೊಡ್ತಾ ಇದೆ. ಯಾವ್ದ್ರ ಮೂಲಕ? ಜನಶಿಕ್ಷಣ ಸಂಸ್ಥಾನ ಅನ್ನೋದ್ರ ಮೂಲಕ ಯೂನಿಯನ್ ಗೌರ್ಮೆಂಟ್ ಅಲ್ಲಿ ಇರುವಂತಹ ಒಂದು ಇನಿಷಿಯೇಟಿವ್ ಇದು. ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಬರುವಂತದ್ದು ರೂರಲ್ ಏರಿಯಾಸ್ಗೆ ಹೈ ಸ್ಪೀಡ್ ಇಂಟರ್ನೆಟ್ ನ ಒದಗಿಸುವಂತ ಕಾರ್ಯಕ್ರಮನ ಇದು ಕೇರಳದಲ್ಲಿ ಚಾಲನೆ ಕೊಡಲಾಗಿದೆ. ವೈಫೈ ಹೈ ಸ್ಪೀಡ್ ಇಂಟರ್ನೆಟ್ ಕಮ್ಸ್ ಟು ಎಲ್ಲಿ ಜಂಗಲ್ಗೆ, ಇಲ್ಲಿ ಕೇರಳ ನೀಲಂಬೂರ್ಗೆ. ಇದ್ರಲ್ಲಿ ನೋಡ್ಬೋದು ನಾವು ಜನಶಿಕ್ಷಣ ಸಂಸ್ಥಾನ ಅನ್ನೋದೊಂದು ಯೂನಿಯನ್ ಗೌರ್ಮೆಂಟ್ ಇನಿಷಿಯೇಟಿವ್. ಇದೊಂದು ಕೌಶಲ್ಯ ಅಭಿವೃದ್ಧಿಯ ಕೆಳಗಡೆ ಮಾಡಿರುವಂತಹ ಒಂದು ಕಾರ್ಯಕ್ರಮ ಇದು. ಇದರಲ್ಲಿ ರೂರಲ್ ಏರಿಯಾಸ್ has brought high speed internet to some of the remotest tribal hamlets deep inside the ನೀಲಂಬೂರ್ ಜಂಗಲ್ ಇನ್ ಕೇರಳ. ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುವಂತದ್ದು. ಈ ನೀಲಂಬೂರ್ ಜಂಗಲ್ ಅನ್ನೋದು ಇದು ಕೇರಳದಲ್ಲಿ ಬರುವಂತದ್ದು. ಅದರಲ್ಲಿ ನೀವು ಗಮನಿಸಬಹುದು ಇಲ್ಲಿ ಕನಿಮರ ಟೀಕ್ ಅಂತ ಒಂದಿದೆ. ಈ ನೀಲಾಂಬೂರು ಜಂಗಲ್ದು ಏನೇನೆಲ್ಲ ಸ್ಪೆಷಾಲಿಟೀಸ್ ಇದೆ ಅಂತಂದ್ರೆ, ಜಗತ್ತಿನ ಮೊಟ್ಟ ಮೊದಲ ಟೀಕ್ ಮ್ಯೂಸಿಯಂ ಇದೆ ಇಲ್ಲಿ. ಮತ್ತೆ ವರ್ಲ್ಡ್ ಫಸ್ಟ್ ಟೀಕ್ ಪ್ಲಾಂಟೇಶನ್ ಅನ್ನೋದು ಕೂಡ ಈ ನೀಲಂಬೂರ್ ಜಂಗಲ್ ಅಲ್ಲೇ ಇರೋದು. 1855 ನಲ್ಲಿ ಈ ಪ್ಲಾಂಟೇಶನ್ ಶುರುವಾಗಿರುವಂತದ್ದು. ಮತ್ತೆ ಜಗತ್ತಿನ ಅತ್ಯಂತ ಹಳೆಯ ಏನು ತೇಗದ ಮರ ಟೀಕ್ ಅನ್ನೋದು ಏನಿದೆ ಅದು ಕೂಡ ಇದೇ ಈ ನೀಲಾಂಬೂರ್ ಜಂಗಲ್ ಅಲ್ಲಿ ಇರೋದು. ಮತ್ತೆ ನೀಲಾಂಬೂರ್ ಟೀಕ್ ಅನ್ನೋದು ವರ್ಲ್ಡ್ ಫೇಮಸ್ ಇದೆ. ಇದಕ್ಕೆ GI ಟ್ಯಾಗ್ ಕೂಡ ಇದೆ. ಇದರಿಂದ ಮಾಡಿರ್ತಕ್ಕಂತ ಏನು ಪೀಠೋಪಕರಣಗಳಿದೆ ಇದಕ್ಕೆ GI ಟ್ಯಾಗ್ ಕೂಡ, ಏನು ಭೌಗೋಳಿಕ ಮಾನ್ಯತೆ ಕೂಡ ಸಿಗುತ್ತೆ. ಇಲ್ಲಿ ನೋಡ್ಬೋದು ಅದರಲ್ಲಿ ಕನಿಮರ ಟೀಕ್ ಅನ್ನೋದೊಂದು ಇದೊಂದು ತಳಿ. ಇದು ಏನು ಟೀಕ್ ಅಲ್ಲಿ ಇದೊಂದು ತಳಿಯಾಗಿದೆ ಕನಿಮರ ಟೀಕ್ ಅನ್ನೋದು. ಇದೊಂದು ಪ್ಲಕ್ಯೂ ಹಾಕಿದ್ದಾರೆ, ಒಂದು ಫಲಕ ಹಾಕಿದ್ದಾರೆ. ದಿಸ್ ಟ್ರೀ ಆಫ್ ದ ಬಿಗ್ಗೆಸ್ಟ್ ನ್ಯಾಚುರಲ್ ಟೀಕ್ ಟ್ರೀಸ್ ಆಫ್ ದ ವರ್ಲ್ಡ್ ವಾಸ್ ಅವಾರ್ಡೆಡ್. ಇದಕ್ಕೆ ಒಂದು ಪ್ರಶಸ್ತಿನೂ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಮಹಾವೃಕ್ಷ ಪುರಸ್ಕಾರ ಅನ್ನೋದನ್ನ ಈ ಮರಕ್ಕೆ ಪ್ರಶಸ್ತಿನ ಕೊಡಲಾಗಿದೆ. ಇದು ತುಂಬಾ ವಿಶಾಲವಾಗಿ ಮತ್ತೆ ತುಂಬಾ ಎತ್ತರವಾಗಿ ಬೆಳೆದಿರುವಂತಹ ಅತ್ಯಂತ ಹಳೆಯ ತೇಗದ ಮರ ಇದು ಕೂಡ ಇಲ್ಲಿ ನಮಗೆ ನೀಲಾಂಬೂರ್ ಜಂಗಲ್ ಅಲ್ಲಿ ಕಂಡು ಬರುವಂತದ್ದು. ಸೊ ಈ ತರ ಇರೋಂತಹ ಕಾಡಲ್ಲಿ ವಾಸ ಮಾಡ್ತಿರೋಂತಹ ಏನು ಆದಿವಾಸಿಗಳಿದ್ದಾರೆ ಇವರಿಗೆ ಈ ಜನಶಿಕ್ಷಣ ಸಂಸ್ಥಾನ ಕಾರ್ಯಕ್ರಮದ ಮೂಲಕ ಇಲ್ಲಿ ವೈಫೈನ ನಾವು ಸೆಟಪ್ ಮಾಡಿದೀವಿ. ನೋಡಿ ನೀವು ಗಮನಿಸಬಹುದು, ಇನ್ಸ್ಟಿಟ್ಯೂಷನ್ ಆಫ್ ಪೀಪಲ್ಸ್ ಎಜುಕೇಶನ್ ಅಂಡರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಜನಶಿಕ್ಷಣ ಸಂಸ್ಥಾನ ಇದು ಮುಂಚೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಇದನ್ನ ಇವಾಗ ನಾವು ಎಜುಕೇಶನ್ ಮಿನಿಸ್ಟ್ರಿ ಅಂತ ಕರಿತೀವಿ. ಇದರಲ್ಲಿ ಇದ್ದಂತಹ ಈ ಸಂಸ್ಥೆನ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ಸ್ ಇನ್ 2018 ಅಲ್ಲಿ ಇದಕ್ಕೆ ವರ್ಗಾವಣೆ ಮಾಡಿ ಇದರಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಮಹತ್ವವನ್ನು ಕೊಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಇವರು ಯಾರು ಶಾಲೆ ಬಿಟ್ಟಿರ್ತಕ್ಕಂಥದ್ದು, ಮತ್ತೆ ನಾನ್ ಲಿಟ್ರೇಟ್, ನಿಯೋ ಲಿಟ್ರೇಟ್ಸ್, ಮತ್ತೆ ಇದರಲ್ಲಿ ಯಾರು ಮುಖ್ಯ ಸಮಾಜದಿಂದ ದೂರ ಆಗಿರ್ತಕ್ಕಂಥ ಟ್ರೈಬಲ್ ಇದ್ದಾರೆ,
ಈ ಗುಡ್ಡಗಾಡು ಜನಾಂಗ ಯಾರಿದ್ದಾರೆ, ಸಮಾಜದಿಂದ ಅವಕಾಶ ವಂಚಿತರಾಗಿದ್ದಾರೆ, ಅವರನ್ನ ಮುಖ್ಯವಾಗಿ ಗುರಿಯಾಗಿರಿಸಿಕೊಂಡು ಅವರಿಗೆ ವೃತ್ತಿ ಆಧಾರಿತ ತರಬೇತಿಯನ್ನು ಕೊಡುವಂಥದ್ದು, ಈ ಸೋಪು, ಕ್ಯಾಂಡಲ್ ಮಾಡುವಂಥದ್ದು, ಅಗರಬತ್ತಿ ಮಾಡುವಂಥದ್ದು, ಕೈಮಗ್ಗ ಮಾಡುವಂಥದ್ದು, ಈ ರೀತಿಯಾಗಿರತಕ್ಕಂತಹ ವೊಕೇಶನಲ್ ಟ್ರೈನಿಂಗ್ಸ್ ಏನಿದಾವೆ ಅದನ್ನ ಕೊಡುವಂತ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಟಾರ್ಗೆಟ್ ಮಾಡಿರೋದು ಇವರು SC ST ಮತ್ತೆ ವುಮೆನ್ಸ್ ಈ ತರ ಕಮ್ಯುನಿಟಿಗಳನ್ನ ಇವರು ಟಾರ್ಗೆಟ್ ಮಾಡ್ತಾರೆ. ರೀಸೆಂಟ್ ಆಗಿ SC ST ಅವರು ಯಾರೆಲ್ಲ ಇದಕ್ಕೆ ಜಾಯಿನ್ ಆಗ್ತಾರೆ ಅವರಿಗೆ ಫೀಸ್ ನ ವೇವ್ ಮಾಡಿದ್ದಾರೆ, ಅಂದ್ರೆ ಯಾವುದೇ ರೀತಿಯಲ್ಲಿ ಪ್ರವೇಶ ಶುಲ್ಕಗಳನ್ನ ಇವರು ಮನ್ನಾ ಮಾಡಿದ್ದಾರೆ. ಇವರು ಇದ್ರ ಮೂಲಕ ಅವರ ಸ್ವಂತ ಜೀವನ ಆಧಾರಿತವಾಗಿ ಅವರ ಬದುಕನ್ನು ಅವರು ರೂಪಿಸಿಕೊಳ್ಳೋದಕ್ಕೋಸ್ಕರ ಅವರಿಗೆ ಶಿಕ್ಷಣವನ್ನ ನೀಡಿ ಮುಖ್ಯವಾಹಿನಿಗೆ ಕರೆತರುವಂತಹ ಪ್ರಯತ್ನವನ್ನ ಇದು ಈ ಜನಶಿಕ್ಷಣ ಸಂಸ್ಥಾನ ಅನ್ನೋದು ಮಾಡ್ತಾ ಇದೆ. ಮತ್ತೆ ಇಲ್ಲಿ ಒದಗಿಸಿರುವಂತಹ ವೈಫೈನ ಮುಖ್ಯವಾಗಿ 5 ಟವರ್ಗಳನ್ನ ಅಲ್ಲಿ ಸ್ಥಾಪನೆ ಮಾಡೋದ್ರ ಮೂಲಕ BSNL ಮತ್ತೆ ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿರ್ತೀವಲ್ಲ, ನಮಗೆ ಫ್ರೀ ಆಗಿ ವೈಫೈ ಕೊಡುವಂತ ರೈಲ್ ವೈರ್ ಅಂತ ಇರುತ್ತೆ ನೆಟ್ವರ್ಕ್, ರೈಲ್ ವೈರ್ ಅನ್ನೋ ಒಂದು ಸಂಸ್ಥೆ ಇದೆಯಲ್ಲ, ಅವರು ಇಲ್ಲಿ ವೈಫೈನ ಸ್ಥಾಪನೆ ಮಾಡಿರುವಂತದ್ದು. ಈ ವೈಫೈಗಳು ಕಂಟಿನ್ಯೂಸ್ ಆಗಿ ಯಾವುದೇ ರೀತಿ ಇಂಟರಪ್ಟ್ ಆಗದೆ ಇರೋ ತರ 100 ಕಿಲೋಮೀಟರ್ ವ್ಯಾಪ್ತಿವರೆಗೂ ವೈಫೈನ ಇವು ಪ್ರಸರಣ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಟ್ರೈಬಲ್ ಅವ್ರಿಗೂ ಕೂಡ ಗೌರ್ಮೆಂಟ್ ಫೆಸಿಲಿಟೀಸು, ಅದು ಡಿಜಿಟಲ್ ಇಂಡಿಯಾ ಏನಿದೆ ಅದ್ರ ಮೂಲಕ ಇವರನ್ನು ಕೂಡ ನಾವು ಅವರನ್ನು ಕೂಡ ಒಳಗೊಳ್ಳೋ ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ. ಡಿಜಿಟಲ್ ಡಿವೈಡ್ ನ ನಾವಿಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ. ಇಂಟರ್ನೆಟ್ ಪೆನೆಟ್ರೇಷನ್ ನಾವು ಎಲ್ಲ ಕಡೆ ಹರಡ್ತಾ ಇದ್ದೀವಿ. ಇದ್ರ ಮೂಲಕ ನಾವು ನಮ್ಮ ಡಿಜಿಟಲ್ ಇಂಡಿಯಾ ಮಿಷನ್ ಅನ್ನು ನಾವು ಸಾಕಾರಗೊಳಿಸೋದಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ಸಹಕಾರಿಯಾಗುತ್ತೆ. ಮತ್ತೆ ಏನು ಅಲಕ್ಷಿತ ಏನು ಈ ಬುಡಕಟ್ಟು ಈ ತರದ್ದು ಪಂಗಡಗಳಿರುತ್ತೆ ಅಥವಾ ಈ ತರ ಅಲಕ್ಷಿತ ಸಮುದಾಯಗಳನ್ನು ನಾವು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅವರ ಜೀವನ ಉತ್ತಮವಾಗಿ ನಿರ್ವಹಣೆ ಮಾಡೋದಕ್ಕೂ ಕೂಡ ಸರ್ಕಾರ ಈ ದಿಸೆಯಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತ ಹೇಳ್ಬೋದು ನಾವು. ಸೊ ಥ್ಯಾಂಕ್ ಯು ಆಲ್.